ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM. ಇದು ಆಕಾಶವಾಣಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ಈ ನಮ್ಮೂರ ಬಾನುಲಿ ಮನೆಯಲ್ಲಿ ಒಂದು ಮಹಾ ಉತ್ಸವ. ಇಂದಿನ ಅತಿಥಿಗಳು ಶ್ರೀ ಆಕಾಶ್ ರುದ್ರಪ್ಪ ಹಲಗೇಕರ್. ನಮ್ಮ ಬೆಳಗಾವಿಯ ಮನೆ ಮಗನಾಗಿ ಬೆಳೆದಿರುವರು, ಅದ್ಭುತ ಕಲಾವಿದರು. ಮೊದಲು ಅವರನ್ನು ಗೌರವಿಸಿ, ಆದರಿಸಿ, ಸ್ವಾಗತಿಸಿ ನಮಸ್ಕಾರ ಮಾಡೋಣಂತ. ಆಕಾಶ್ ಅವರ, ನಿಮಗೆ ನಮ್ಮ ಪರವಾಗಿ, ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ಧನ್ಯವಾದಗಳು. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ನಮ್ಮ ಆಕಾಶ್ ಅವರು ಮನೆಯ ಮಾತಾಗಿರೋ ಕಾರಣ ಸ್ತಬ್ಧ ಚಿತ್ರದ ಒಡೆಯರು ಇವರು. ರೂಪಕ ವಾಹನಗಳು. ಇಷ್ಟೊಂದು ನಮ್ಮ ಕಲೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ವಿಜ್ಞಾನದ ಬಗ್ಗೆ ಅದ್ಭುತವಾದಂತಹ ಕಲೆಯನ್ನು ನಮಗೆ ತೋರಿಸಿರುವರು. ಒಂದೇ ಒಂದು ಸ್ತಬ್ಧ ಚಿತ್ರ ನೋಡಿದರೆ ಸಾಕು, ಅದು 108 ಮಾತುಗಳಿಂದ, ಅರ್ಥಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಕಲಾವಿದರು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಾರ. ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಮೊದಲಿಗೆ ಒಂದು ಶ್ರೀ ಸಿದ್ದಯ್ಯ ಪುರಾಣಿಕರು ಕಾವ್ಯಾನಂದರ ಒಂದು ಸುಂದರ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಹಾಗೂ ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಕಾವ್ಯಾನಂದರಿಗೆ ಸಮರ್ಪಣೆ ಮಾಡೋಣಂತ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ನುಡಿಯೇ ಭಸ್ಮವು, ಹುಲ್ಲೆ ಪತ್ರಿಯು, ಜಡವಿದೆಲ್ಲವು ಜಂಗಮ. ನುಡಿಯೇ ಭಸ್ಮವು, ಹುಲ್ಲೆ ಪತ್ರಿಯು, ಜಡವಿದೆಲ್ಲವು ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಕುಡಿವ ನೀರೇ ತೀರ್ಥವು, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಕುಡಿವ ನೀರೇ ತೀರ್ಥವು, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆಮರೆ ಸ್ನಾನವು, ಶ್ರಮದ ಬೆಮರೆ ಸ್ನಾನವು. ದುಡಿತದ ಹಾಡೆ ಮಂತ್ರ ನಿನಾದವು, ದುಡಿತದ ಹಾಡೆ ಮಂತ್ರ ನಿನಾದವು. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಭದ್ರವನ್ನೇ ನೋಡ್ಪ ಅಕ್ಷಿಯೇ, ಭಾವಿಸಲು ರುದ್ರಾಕ್ಷಿಯು. ಭದ್ರವನ್ನೇ ನೋಡ್ಪ ಅಕ್ಷಿಯೇ, ಭಾವಿಸಲು ರುದ್ರಾಕ್ಷಿಯು. ಭದ್ರವನ್ನೇ ನುಡಿಯೇ ಮಾಡುವ, ಭದ್ರವನ್ನೇ ನುಡಿಯೇ ಮಾಡುವ ಎಂಬ ಬುದ್ಧಿಯೇ ದೀಕ್ಷವು, ಎಂಬ ಬುದ್ಧಿಯೇ ದೀಕ್ಷವು. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವಂದೇ ಜ್ಞಾನವು. ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವಂದೇ ಜ್ಞಾನವು. ಒಲಿದು ಒಲಿಸುವ, ನಲಿದು ನಲಿಸುವ, ಒಲಿದು ಒಲಿಸುವ, ನಲಿದು ನಲಿಸುವ ಕಲೆಯೇ ಅಮೃತ ನಿಧಾನವು, ಕಲೆಯೇ ಅಮೃತ ನಿಧಾನವು. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ನುಡಿಯೇ ಭಸ್ಮವು, ಹುಲ್ಲೆ ಪತ್ರಿಯು, ಜಡವಿದೆಲ್ಲವು ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ.
ಸಂಗಮ ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ. ಆಕಾಶ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ನಮ್ಮ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮಂದಿರು ಗುರು ಹಿರಿಯರು ಸಮಾಜದವರಿಂದ ಹೀಗೆ ಒಬ್ಬರಿಂದ ಒಂದೊಂದು ಸಂಸ್ಕಾರ ಪಡ್ಕೋತೀರಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೀರಿ ಎತ್ತರದಲ್ಲಿ ಬೆಳೆದಿರಿ. ನೀವು ಬೆಳಗಾವಿಯ ಮಗನಾಗಿ ಖ್ಯಾತಿ ಮಾಡ್ಕೊಂಡಿರಿ. ಅದಕ್ಕೆ ನಿಮ್ದು ಹುಟ್ಟಿದ ಊರು, ತಂದೆ ತಾಯಿ, ಬಾಲ್ಯದ ಬಗ್ಗೆ ಹೇಳ್ರಿ. ನನ್ನ ಹೆಸರು ರುದ್ರಪ್ಪ ಹಲ್ಗೇಕರ್. ನಾನು ಹುಟ್ಟಿದ್ದು ಕಂಗರಾಳಗಲ್ಲಿಯಲ್ಲಿ 7-8-1990 ಹುಟ್ಟಿದ್ದೀನಿ. ಆಮೇಲೆ ನನ್ನ ತಂದೆ ರುದ್ರಪ್ಪ ಬಸಪ್ಪ ಹಲ್ಗೇಕರ್ ಅವರು, ತಾಯಿ ನಿರ್ಮಲಾ ರುದ್ರಪ್ಪ ಹಲ್ಗೇಕರ್ ಅವರು. ಎಷ್ಟು ಮಂದಿ ಅಣ್ಣ ತಮ್ಮಂದ್ರು? ನಾವು ಒಬ್ಬರಿ. ಆಮೇಲೆ ನಮ್ಗೆ ಒಬ್ರ ಅಕ್ಕ ಅದಾರ, ಒಬ್ರು ತಂಗಿ ಅದಾರ. ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರು? ನಮ್ಮ ತಂದೆಯವರು ಸೈಂಟ್ ಜೋರ್ಸ್ ಸ್ಕೂಲ್ದಾಗ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಸೇಂಟ್ ಜೇವಿಯರ್ ಸ್ಕೂಲ್ ಬೆಳಗಾವಿ. ಬೆಳಗಾವಿ. ಈಗೇನ್ ರಿಟೈರ್ಡ್ ಆಗ್ಯಾರ? ಈಗ ರಿಟೈರ್ಡ್ ಆಗಿ ಸರ್, ಮನ್ಯಾಗ ಇರ್ತಾರೆ. ಆಮೇಲೆ ನಿಮ್ದು ಪ್ರೈಮರಿ ಶಿಕ್ಷಣ ಎಲ್ಲಾಯ್ತು? ಇಲ್ಲಿ BS ಹಂಚಿನಾಳ್ ಅಂತ ಕೇಲಿ ಇನ್ಸ್ಟಿಟ್ಯೂಟ್ ಇವ್ರದ್ರಿ. ಅಲ್ಲೇ ನಾನು ಉನ್ನತದಿಂದ ಹಿಡ್ಕೊಂಡು 7th ಮಟ್ಟ ಅಲ್ಲಿ ಕಲ್ತೇನೆ ಸರ್. 7ನೇವರೆಗೆ ಅಲ್ಲಿ ಓದಿದ್ರಿ? ಹೌದು ಸರ್. ಕನ್ನಡ ಮಾಧ್ಯಮ ಐತೇನದು? ಹೌದೌದು ಸರ್, ಕನ್ನಡ ಮಾಧ್ಯಮ. ಕನ್ನಡ ಮಾಧ್ಯಮ ಇತ್ತು. ಹೌದು ಸರ್, ಹೌದು. ನಿಮ್ಮ ಗುರುಗಳ ಹೆಸರು ನೆನಪದ? ನೈಸ್ ಸರ್ ಅದಾರ. ಮಾನೆ ಸರ್ ಅಂತ ಸರ. ಮಾನೆ ಸರ್ ಅಂತ, ಮತ್ತು ಕಾಮಶೆಟ್ಟಿ ಮೇಡಮ್ ಅಂತ್ರಿ. ಒಂದ್ ಇಬ್ರು ಜನದ ಪರಿಚಯ. ಅವ್ರ ನಿಮ್ಗೆ ಯಾಕೆ ಅಷ್ಟು ಹೆಚ್ಚಿಗೆ ಸೇರ್ತಿದ್ರು ಅವರು? ಜಾಸ್ತಿ ಅಂದ್ರೆ ಮೇಡಮ್ ಸರ್, ನಾವು ಏನ್ ಒಡನಾಟ ಜಾಸ್ತಿ ಇರ್ತೈತಲ್ಲ ಸ್ಕೂಲ್ದಾಗ, ಚಲೋ ಕಲಿಸ್ತಿರ್ರಿ. ಆಮೇಲೆ ಏನಾರ ತಪ್ಪು ಮಾಡಿದ್ರಂದ್ರೆ ಚಲೋ ನಮಗ್ ಬುದ್ಧಿವಾದ, ಹುಡುಗರಿಗೆಲ್ಲ ಹಚ್ಕೋತಿದ್ರು. ಹೌದೌದ್ರಿ ಸರ್, ಮಕ್ಕಳಂತ ತಿಳ್ಕೊಂಡು. ಹೌದೌದ್ರಿ. ಏನೂ ತಪ್ಪು ಮಾಡ್ರೇನು ಒಂದ್ ಬಡದ್ ಪೆಟ್ಟ ಹೊಡೆದ ಕೇಶ ನಮ್ಗೆ ಚಲೋ ಆಗಿ ಹೇಳ್ತಿರ್ ಸರ್. ಅದು ನಿಮ್ಮ ಬಾಲ್ಯ ಸ್ನೇಹಿತರು ಇದ್ರ ಅವಾಗ? ಇದ್ರು ಸರ್. ಹೆಸರು ಹೇಳ್ರಲ್ಲ. 4 ಜನ ಇದ್ರಿ ನಮ್ದ. ಅವ್ರ ಹೆಸರು ಜಿತು ಅಂತ, ಆಮೇಲೆ ಹರೀಶ್ ಅಂತ, ಆಮೇಲೆ ಇನ್ನೊಬ್ಬ ವಿಕ್ಕಿ ಅಂತ, ಇನ್ನೊಬ್ಬ ಸುನಿಲ್ ಅಂತ ಸರ್. ಇವತ್ತಿನವರೆಗೂ ನೀವು ಕಾಂಟ್ಯಾಕ್ಟ್ ನಾಗ ಇದ್ದೀರಿ? ಇಲ್ಲಿ ಇನ್ನೂ ಅದೇವ್ರಿ ಸರ್. ಇನ್ನೂ ಅದೇವ್ರಿ ಸರ್. ನಿಮಗ ಪ್ರಾರ್ಥನೆ ಇತ್ತು ಸ್ಕೂಲ್ ಒಳಗ? ಇತ್ತು ಸರ್. ಯಾವ್ದಿತ್ತು ಪ್ರಾರ್ಥನೆ? ಇದರಲ್ಲ ಕನ್ನಡದ ಪ್ರಾರ್ಥನೆ ಇತ್ತು. ಜನಗಣ ಮನ ಅದ್ರಿ. ಕರ್ನಾಟಕ ಸಮವಸ್ತ್ರ ಇರ್ತಿತ್ತು. ಸಮವಸ್ತ್ರ ಯೂನಿಫಾರ್ಮ್ ಇತ್ರಿ ಸರ್. ಆಟಗಳನ್ನ ಯಾವ ಆಡ್ತಿದ್ರಿ ಅವಾಗ ನೀವು? ಇವೇನ್ ಸರ್, ಗೋಲಿರಿ, ಕ್ಯಾರಮ್, ಆಮೇಲೆ ಫುಟ್ಬಾಲ್, ವಾಲಿಬಾಲ್, ಇವೆಲ್ಲ. ಇವು ಖೋ ಖೋ ಆಟವೆಲ್ಲ ಆಡ್ತಿದ್ರಿ? ಎಲ್ಲ ಆಡ್ತಿದ್ರು ಸರ್. ಈಗ ನೀವು 7ನೇ ಮುಗಿಸಿ ಮತ್ ಮುಂದೆ ಹೈಸ್ಕೂಲ್ಗೆ ಎಲ್ಲಿ ಹೋದ್ರಿ? 7ನೇ ಮುಗಿಸಿ ಪಾಸ್ ಆದ ಕೂಡ GS ಸ್ಕೂಲ್ ಬಂದಿನಿ ಸರ್. GA ಹೈಸ್ಕೂಲ್ ಅಲ್ಲೇ 9th 10th ಅಲ್ಲಿ ಮಾಡೀನಿ ಸರ್. ಅಲ್ಲಿ ಆದ ಕೂಡ RPD ಕಾಲೇಜ್ದಾಗ 2 ವರ್ಷ ಕಲ್ತೇನೆ ಸರ್. PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಸರ್. ಅದು ಇಂಗ್ಲಿಷ್ ಮೀಡಿಯಂ ಇತ್ತೆ? ಇಲ್ರಿ ಸರ್, ಕನ್ನಡ ಮೀಡಿಯಂ. ಅದು ಕನ್ನಡ ಮೀಡಿಯಂ. ಇಲ್ಲಿವರೆಗೆ ಕನ್ನಡ ಮೀಡಿಯಂ ಓದಿರಿ? ಕನ್ನಡ ಮೀಡಿಯಂದಾಗ ಸರ್. ಅಲ್ಲಿ ಫಸ್ಟ್ ಆರ್ಟ್ಸ್ ತಗೊಂಡಿನಿ ಸರ್. 2 ವರ್ಷ ಅಲ್ಲಿ ಆದ ಕೂಡ ಅಲ್ಲಿಂದ ಬೆನ್ ಸ್ಮಿತ್ ಕಾಲೇಜ್ಗೆ ಫೈನ್ ಆರ್ಟ್ಸ್ ಕಲಿಯಕ್ ಹೋದಿನಿ ಸರ್. ಬೆನ್ ಸ್ಮಿತ್ ಒಳಗೆ ಡಿಗ್ರಿ ಫೈನ್ ಆರ್ಟ್ಸ್ ಡಿಗ್ರಿ ಕೋರ್ಸ್ ಐತಿ ಸರ್. ಅದು ನೀವು ಫೈನ್ ಆರ್ಟ್ಸ್ ಮಾಡ್ಬೇಕಂತ ಯಾಕೆ ಬಂತು? ಅಂದ್ರೆ ಸ್ಟಾರ್ಟಿಂಗ್ ಏನಾಯ್ತು ಸರ್, ಬೈ ಬ್ಲಡ್ ದಿಂದ ನಂದು ಆರ್ಟ್ ಇತ್ರಿ ಸರ್. ಬೈ ಬ್ಲಡ್ ದಿಂದ ಸರ್. ನಮ್ಮ ಕಾಕಾರಾಗ್ಲಿ, ನಮ್ಮ ಹಿರಿಯರದಿಂದ ಬಂದಿತ್ರಿ ಸರ್. ಮನಿ ಒಳಗಿತ್ತು ಸರ್ ಅದು. ಸೊ ಆಮೇಲೆ ಅವ್ರು ಏನೇನ್ ಮಾಡ್ತಿದ್ರು ಮೊದಲ ಅವ್ರ ಹೆಂಗೈತ್ರಿ, ಅಲ್ಲೇ ಮನಿ ಒಳಗನ ಒಂದ್ ಕಲೆ ಅಂದ್ರೆ ಕಲೆ ಅಂದ್ರೆ ಏನ್? ಪೇಂಟಿಂಗ್ ರೀ. ಆಮೇಲೆ ಯಾವ್ದೇ ತರಂದ ಈಗ ಪೈಲಾ ಹೆಂಗೈತ್ರಿ, ಕಾರ್ಡ್ಬೋರ್ಡ್ ದಾಗೆಲ್ಲ ಆರ್ಟ್ ಮಾಡ್ತಿರ್ರಿ. ಅದನ್ನೆಲ್ಲ ಹೇಳ್ರಿ. ಕಾರ್ಡ್ಬೋರ್ಡ್ ದಾಗ ಆರ್ಟ್ ಮಾಡ್ತಿರ್ರಿ. ಆಮೇಲೆ ಇದು ಕಾರ್ತಿಕಿಂಗ್ ಎಲ್ಲ ಮಾಡ್ತಿರ್ರಿ. ಸೊ ಅಂದ್ರೆ ಜಸ್ಟ್ ಹಿಂಗ್ ಬಿಸ್ನೆಸ್ ಅಂತಲ್ರಿ, ಹವ್ಯಾಸ ಅಂತ ಮಾಡ್ತೀರಿ ಸರ್. ಈಗ ನೀವು ಅವ್ರು ಮಾಡೋ ಮುಂದೆ ನೀವು ಇರ್ತಿದ್ರಿ? ಇರ್ತಿದ್ರಿ, ಹಂಗ ನೋಡ್ತಿರ್ತಿದ್ವಿ ಸರ್. ಅವ್ರು ನೋಡೇ ಕಲ್ತ್ರಿ? ಹೌದೌದು, ನೋಡೇ ಕಲ್ತಿರ್ ಸರ್. ಈ ಫೈನ್ ಆರ್ಟ್ಸ್ ಎಷ್ಟು ವರ್ಷದ ಕೋರ್ಸ್ ಅದ ಇದು? 5 ವರ್ಷ ಕೋರ್ಸ್ ಐತಿ ಸರ್. 5 ವರ್ಷ ರೀ? 5 ವರ್ಷ ರೀ. ಹೌದು, PUC ದಿಂದ ಹಿಡ್ಕೊಂಡು PUC ಮಾಡಿದ್ವು ಅಂದ್ರೆ 3 ವರ್ಷ ಐತ್ರಿ. 3 ವರ್ಷ. 10th ಆದ ಕೂಡ 5 ವರ್ಷ ಐತಿ ಸರ್. ಹೌದು, ಈಗೆಲ್ಲ LLB ಎಲ್ಲ BB ಹಂಗ್ ಬಂದಾವಲ್ಲ. ಅದು BVA ಅಂತಾರ ಸರ್. ಅದಕ್ಕೆ BVA ಅಂತಾರ. ಹೌದು, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಅಂತ ಸರ್. ಅದು ಅಲ್ಲ, ಇದು ನೀವು ಅವಾಗ ಮಾಡ್ಬೇಕಾದ್ರೆ ನುರಿತ ಶಿಕ್ಷಕರು ಇದ್ದಾರೆ? ಇದ್ರು ಸರ್. ಇದು ದಿನಕ್ಕೆ ಎಷ್ಟು ಪೀರಿಯಡ್ ಇರ್ತಿದ್ದೀವಿ? ಇದು ದಿನಕ್ಕೆ ಇಲ್ಲದ್ರೇನು 4-5 ಪೀರಿಯಡ್ ಇರ್ತಿದ್ವು ಸರ್. 4-5 ಪೀರಿಯಡ್ ಇರ್ತಿದ್ವು ಸರ್. ಅಂದ್ರೆ ಥಿಯರಿ ಟೀಚಿಂಗ್ ಇರ್ತದೆ? ಥಿಯರಿ ಇರ್ತೈತ್ರಿ, ಕನ್ನಡ ಮತ್ತು ಇಂಗ್ಲಿಷ್. ಆಮೇಲೆ ಉಳ್ಕಿದೆಲ್ಲ 4 ಸಬ್ಜೆಕ್ಟ್ ಎಲ್ಲ ಪೇಂಟಿಂಗ್. ಅಂದ್ರೆ ಯಾವ ಸಬ್ಜೆಕ್ಟ್ ಈಗ ಹೆಂಗ ಬೇರೆ ಇದ್ರಾಗ ತಗೊಂಡಿರ್ತಾರಲ್ಲ ಹಂಗ ಸಬ್ಜೆಕ್ಟ್ ಬೇರೆ ಬೇರೆ ಇರ್ತಿದ್ವು ಸರ್. ಸಿಲೆಬಸ್ ಪ್ರಕಾರ ಅವ್ರು ಹೇಳ್ತಿದ್ರು. ಹೌದು ಸರ್, ಹೌದು ಸರ್. ಈಗ ನಿಮ್ದೇನು ಒಟ್ಟೇನು ಡಿಗ್ರಿ, ಲಾಸ್ಟ್ ಡಿಗ್ರಿ ಏನಂತ ಹೇಳೋರು ಈಗ? BVA ಅಂತ ಸರ್. BVA ಅಂತ ಹೇಳೋರು.
BA. ನೀವು ಅದನ್ನೇನ್ ಮಾಡಿದ್ರಲ್ಲ ನೀವು, ಹಾ ಸರ್. ಅವಾಗ ನಿಮ್ದು ಯಾವ್ಯಾವ ಟೈಪ್ ಚಿತ್ರಕಲೆಗಳನ್ನ ತೆಗಿಸ್ತಾರ ಅವರು? ಅಂದ್ರೆ ಪೇಂಟಿಂಗ್ ಒಂದ್ ಇರ್ತೈತ್ರಿ, ಕ್ಲಪ್ಚರ್ ಆರ್ಟ್ ಅಂತ ಒಂದ್ ಇರ್ತೈತ್ರಿ, ಆಮೇಲೆ ಸೀನರಿ ಆರ್ಟ್ ಇರ್ತೈತ್ರಿ. ಸೀನರಿ ಆರ್ಟ್ ಜಾಸ್ತಿ ಅಂದ್ರೆ ಸರ್ ಕ್ಲಾಸ್ ರೂಮ್ ಅಂದ್ರೆ ಕಾಲೇಜ್ ಒಳಗಿಂತಾನು ಹೊರಗಡೆ ಜಾಸ್ತಿ ಇರ್ತೈತಿ ಸರ್. ಹೊರಗಡೆ ಜಾಸ್ತಿ ಪ್ರಾಕ್ಟಿಕಲ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಆಗ್ಲಿ ಬಸ್ ಸ್ಟ್ಯಾಂಡ್ ದಾಗ ಆಗಲ್ರಿ, ಯಾವ್ದೋ ಒಂದು ಜಂಗಲ್ದಾಗ ಆಗಲ್ರಿ, ಆಮೇಲೆ ನೇಚರ್ ಪೇಂಟಿಂಗ್ ಆಗ್ಲಿ, ನಿಮ್ಗೆ ಅವ್ರು ಕರ್ಕೊಂಡು ಹೋಗೋರು ಅವ್ರ ಏನ್ ಮಾಡ್ತಾರ ಸರ್, ಒಂದ್ ಡೈಲಿ ಒಂದ್ ಇದನ್ ಕೊಟ್ಟಿರ್ತಾರ್ರಿ, ಒಂದ್ ಪ್ಲೇಸ್ ಕೊಟ್ಟಿರ್ತಾರ. ಆ ಪ್ಲೇಸ್ ದಾಗ ಹೋಗಿ ಕುಂತ ನಾವ್ ಮಾಡ್ಕೊಂಡ್ ಬರ್ಬೇಕು ಸರ್ ಪ್ರಾಯೋಗಿಕವಾಗಿ. ಬೆಳಗ್ಗೆ 10 ಗಂಟೆಗೆ ಹೋದ್ವು ಅಂದ್ರೆ ಸಂಜೆ ಕಾಲೇಜ್ ಟೈಮಿಂಗ್ ದಾಗ ಬಂದ್ ಮತ್ತೆ ಎಂಟ್ರಿ ಕೊಟ್ಟು ಹೋಗ್ಬೇಕು ಸರ್. ಈಗ ಸಂತಿಗೆ ಹೋಗೋದು. ಹಾ ಸರ್, ಸಂತಿಗೆ ಎಲ್ಲಾರಿ ಸರ್, ಸಂತಿಗೆ ಆಗ್ಲಿ, ಆಮೇಲೆ ಯಾವ್ದೇ ಸ್ಟುಡಿಯೋಗಳು ಅಂದ್ರೆ ಹಳೆ ಸ್ಟುಡಿಯೋಗಳು ಇರ್ತಾವ, ಹಳೆ ಅಂದ್ರೆ ಯಾವ ಸಬ್ಜೆಕ್ಟ್ ಕೊಡ್ತಾರಲ್ಲ ಆ ವಿಷಯದ ಪ್ರಕಾರ ನೀವು ಹೋಗೋರಿದ್ರೆ, ಅಂದ್ರೆ ನಿಮ್ಗೆ ಅಭಿರುಚಿ ನಿಮ್ದು ಪಾರಂಪರಿಕವಾಗಿ ಬಂದದಂತೆ. ಇವಾಗ ನಿಮ್ದು ವೃತ್ತಿ ಬಗ್ಗೆ ಮಾತಾಡೋಣ. ಇವಾಗ ನೀವ್ ಏನ್ ಮಾಡ್ಲಿಕತ್ತೀರಿ ಸರ್? ನಾ ಕಾಲೇಜ್ ಮುಗಿದಾದ ಕೂಡಲೇ 2 ತಿಂಗಳ ಫ್ರೀ ಇದೀನಿ ಸರ್. ಫ್ರೀ ಇದ್ರಿ. ಸೊ ಅವಾಗ ನಂಗೆ ಏನ್ ಅನ್ಸೋದು, ಆ ಕಲೆಯಿಂದ ಕಲಾ ಕಲ್ತೇನೆ ಆದ್ರೆ ಏನೂ ಯೂಸ್ ಇಲ್ಲ ಅಂತ ತಿಳ್ಕೊಂಡಿನ್ರಿ. ಬಟ್ ಯಾವಾಗ ಒಂದ್ಸಲ ನಮ್ಗೆ ಹಿಂಗ ಒಬ್ರು ಗುರುಗಳ ಒಬ್ರು ಭೇಟ್ ಆದ್ರಿ, ಅವ್ರು ಭೇಟ್ ಆದ ಕೂಡಲೇ ಈ ತರ ಮಾಡು ಆ ತರ ಮಾಡು ಮಾಡಿದ್ರೇನ ಆಗ್ತೈತಿ ಅಂತ ಹೇಳಿದ್ರಿ. ಸ್ಟಾರ್ಟಿಂಗ್ ಸರ್ ಫಸ್ಟ್ ಹೇಳ್ಕೋಬೇಕಂತಂದ್ರೆ ನಂಗೆ ಸ್ಫೂರ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸರ್. ಅಂಬೇಡ್ಕರ್ ಅವ್ರು. ಯಾಕಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನ ಕೆಲಸ ಸ್ಟಾರ್ಟ್ ಅಲ್ಲೇ ಮಾಡೀನಿ ಸರ್. ಒಂದು ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡೀನ್ರಿ ಸರ್, ಕಲೆ ಬಗ್ಗೆ ಒಂದು ಜನಜಾಗೃತಿ ಕಾರ್ಯಕ್ರಮ ಮಾಡೀನಿ ಸರ್. ಹೌದು, ವಿದೌಟ್ ಪೇಮೆಂಟ್ ಲೆಸ್ ಸರ್. ಮಾಡಿದಾಗ ಏನಾಯ್ತು, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನ ಬೆಳಗಾವಿದಾಗ ಮಾಡಿದ್ವಿ. ಅಲ್ಲಿ ಒಳಗೆ ಉದ್ಯಾನವನ ಪಾರ್ಕ್ ಒಳಗೆ ಮಾಡಿದ್ವಿ. ಅಂದ್ರೆ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಆಗ್ಲಿ, ಅವ್ರದ್ದು ಏನ್ ಫಂಕ್ಷನ್ಸ್ ಇರ್ತಾವಲ್ಲ ಸರ್, ಆ ಇವೆಂಟ್ ದಾಗ ಏನ್ ಮಾಡ್ತಿರ್ತೇನ್ರಿ, ಪ್ರತಿ ನಾವ ಸ್ವಂತ ದುಡ್ಡದಿಂದ ಖರ್ಚು ಮಾಡಲಿ ಮಾಡ್ತೀನಿ ಸರ್. ಫಸ್ಟ್ ಸ್ಟಾರ್ಟಿಂಗ್ ಜರ್ನಿ ಸರ್ ಇದು. ಹೌದು, ಆರಂಭ ಹಿಂಗೆ ಇಲ್ಲ, ಆರಂಭ ಒಂದು ಒಳ್ಳೆ ರೀತಿಯಿಂದ ಆರಂಭ ಆಗ್ಯದ. ಹೌದು ಸರ್. ಅಲ್ಲಿಂದ ಏನ್ ಸ್ಟಾರ್ಟ್ ಆತಲ್ಲ ಸರ್, ಆಮೇಲೆ ಎಲ್ಲಾರ್ದು ಪರಿಚಯ ಆಗಿ ಜಾಸ್ತಿ ವರ್ಕ್ ಬರಾಕತ್ತೀರಿ. ಸೊ ಅಲ್ಲಿಂದ ಆಲ್ಟದಾಗ ಮಗ್ನಿನ ಮಾಡಿದ್ರಿ ಸರ್. ಅಲ್ಲ, ಆಮೇಲೆ ನೀವು ಸ್ತಬ್ಧ ಚಿತ್ರ ಅಂತೀವಿ, ರೂಪಕ ವಾಹನ ಅಂತೀವ್ರಿ. ಇದನ್ನ ನೀವು ಇವಾಗ ಮಾಡ್ಬೇಕಾದ್ರೆ ನಿಮ್ದೊಂದು ಏನು ಈಗ ತಂಡನ ಅದೇ ನಿಮ್ ಜೊತೆಗಿದ್ರೆ? ತಂಡ ಐತ್ ಸರ್, ಒಂದ್ 4 ಜನ ಇರ್ತಾರ್ರಿ. ಮೇನ್ ಆರ್ಟಿಸ್ಟ್ ನಾನದೇನಿ ಸರ್. ನೀವೇ ಇದ್ದೀರಿ? ನಾನಾರ್ರಿ. ಈಗ ಇದ್ರ ಬಗ್ಗೆ ಮಾತಾಡ್ರಿ, ಎಲ್ಲೆಲ್ಲಿ ಮಾಡಿರಿ, ಯಾವ್ಯಾವ ಉತ್ಸವ ಕೊಟ್ಟಿರಿ? ಸರ್ ಮೊದಲೇ ಬಾರಿಗೆ ನಾವು ಏನ್ ಅಂಬೇಡ್ಕರ್ ಗಾರ್ಡನ್ ದಾಗ ಮಾಡಿದ್ರಲ್ಲ, ಅವಾಗ DC ಸರ್ ಅವ್ರು, ಅವಾಗ ನಮ್ದ N ಜಯರಾಮ್ ಸರ್ ಇದ್ರು ಸರ್. ಜಯರಾಮ್ ಅವ್ರ ಜಯರಾಮ್ ಸರ್ ಇದ್ರಿ. ಅವಾಗಿಂದ ನನ್ಗೆ ಅದನ್ನ ನೋಡ್ಕೇಶ ಬಹಳ ಖುಷಿಯಾಗಿ ನನ್ಗ ಆಫೀಸ್ ಕರೆದ್ ಬಿಟ್ಟು ಎಲ್ಲಾ ಸರ್ಕಾರಿ ಎಲ್ಲಾ ಡಿಪಾರ್ಟ್ಮೆಂಟ್ ಏನ್ ಇರ್ತಾವಲ್ಲ ಸರ್, ಎಲ್ಲಾ ವರ್ಕ್ ಕೊಡಾಕತ್ತಾರ ಸರ್. ಜಯಂತಿ ಉತ್ಸವಗಳು ಅಂತ ಹೇಳ್ತೀವಿ. ಅಂಬೇಡ್ಕರ್ ಜಯಂತಿ ಆಗ್ಲಿ, ಬಸವ ಜಯಂತಿ, ಬುದ್ಧ ಜಯಂತಿ ಆಗ್ಲಿ, ಶಿವಾಜಿ ಮಹಾರಾಜ್ ಮಹಾವೀರ್ ಜಯಂತಿ, ಸೊ ಎಲ್ಲಾ ಟ್ಯಾಬ್ಲೋಸ್ ನನಗ ಕೊಡಾಕತ್ತಾರ ಸರ್. ಸೊ ಕೊಟ್ಟದಿಂದ ಪ್ರತಿ ಒಂದೊಂದು ನಾವ್ ಏನ್ ಮಾಡಕತ್ತೀರಿ, ಎಲ್ಲಾ ತರದ ಕಲೆಗಳನ್ನು ಎಕ್ಸ್ಪೋಸ್ ಮಾಡಕತ್ತೀರಿ ಸರ್. ಸೊ ಅಲ್ಲಿಂದ ಸ್ಟಾರ್ಟ್ ಆತ್ರಿ ಸರ್ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಸೂತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ, ಸೂತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ, ನಿತ್ಯ ನೇಮದಿಂದ ತನುವು ಮುಟ್ಟಿಕೊಂಡಡಿಲ್ಲ, ನಿತ್ಯ ನೇಮದಿಂದ ತನುವು ಮುಟ್ಟಿಕೊಂಡಡಿಲ್ಲ, ನಿಚ್ಚಕ್ಕೆ ನಿಚ್ಚ ನೆನೆವ ಮನವು ಅಂದಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಬಚ್ಚಬರಿಯ ಬೆಳಗು ಗುಹೇಶ್ವರ ಲಿಂಗವೇ, ಬಚ್ಚಬರಿಯ ಬೆಳಗು ಗುಹೇಶ್ವರ ಲಿಂಗವು ಕಾಣ ಸೂತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ.
ಕೇಳುವರೆ, ಇದಾಗಿತ್ತು ಅಲ್ಲಮ ಪ್ರಭುಗಳ ಒಂದು ಸುಂದರ ವಚನ. ಆಕಾಶ್ ಅವರ, ಇವಾಗ ಒಂದು ಸ್ತಬ್ಧ ಚಿತ್ರ ನೀವು ತೆಗಿತೀನಿ ಅಂತ ಹೇಳಿದ್ರಿ. ಇವತ್ತೇ ಇವಾಗ ನಾವು ಒನಕೆ ಓಬವ್ವನ ಜಯಂತಿ ಅದು. ಹೌದು ಸರ್. ಅದಕ್ಕೆ ಯಾವ ರೀತಿ ನೀವು ಚಿತ್ರಗಳನ್ನ ಹಾಕ್ತೀರಿ ಅದ್ರ ಮೇಲೆ? ಈಗ ಒನಕೆ ಓಬವ್ವ ಸ್ಟೋರಿ ಬಂತಂದ್ರೆ ಸರ್, ಅವ್ರದ್ದೇನ್ ಜೀವನ ಚರಿತ್ರೆ ಬಗ್ಗೆ ಏನಿರ್ತೈತೆ ಸರ್, ಅದನ್ನೆಲ್ಲ ಒಂದ್ ಸ್ವಲ್ಪ ಸ್ಟಡಿ ಮಾಡ್ತೇವ್ರಿ. ಒಂದೆರಡು ನೀವು ಮಾಡ್ತೀರಿ ಸ್ಟಡಿ ಪ್ರತಿಯೊಂದು ಆಲ್ಟ್ ಮಾಡ್ಬೇಕಾದ್ರೆ ಮಾಡ್ಬೇಕಲ್ಲ. ಸ್ಟಡಿ ಇಲ್ಲದೆ ಏನೂ ಆಗಂಗಿಲ್ಲ ಸರ್. ಹೌದು. ಯಾಕಂತಂದ್ರೆ ನಾಲ್ಕು ಸಮಾಜಕ್ಕೆ ತೋರ್ಸ್ಬೇಕಂತಂದ್ರೆ ರೀ, ಹೌದೌದು. ಅವ್ರ ಬಗ್ಗೆ ನಾವು ತಿಳ್ಕೊಂಡ ಅದ ಟ್ಯಾಬ್ಲೋ ಒಳಗ ಮಾಡ್ಬೇಕೈತಿ ಸರ್. ಈಗ ನೋಡೋರು ಬಹಳ ಬುದ್ಧಿವಂತ ಇರ್ತಾರೆ. ಅದೇನಂತಾರಲ್ಲ ಸರ್, ಮಾಡಾರ್ಕಿಂತಾನು ನೋಡಾರ್ ಭಾಷೆ ಅಂತ. ಅದ್ರ ಸಲುವಾಗಿ ಏನ್ ಮಾಡ್ತಾರೆ ಸರ್, ಒಂದ್ 2 ದಿನ ಸ್ಟಡಿ ಮಾಡ್ತೇನೆ ಸರ್. ಯಾವ್ದೋ ಒಂದ್ ಕಾನ್ಸೆಪ್ಟ್ ಕೊಟ್ರ ಅಂತಂದ್ರೆ 2 ದಿನ ಸ್ಟಡಿ ಮಾಡಿ ಅವ್ರು ಎಲ್ಲಿ ಹುಟ್ಟಿದ್ರು, ಏನ್ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡ ಆ ಯಾವ ಫಂಕ್ಷನ್ ಇರ್ತೈತಲ್ಲ ಸರ್, ಆ ಫಂಕ್ಷನ್ ನಿಮಿತ್ತವಾಗಿ ಏನ್ ಕಾರ್ಯಕ್ರಮ ಸಂದೇಶ ತೋರಿಸ್ಬೇಕಿರಲ್ಲ ಅದನ್ನ ಮಾಡೆಲ್ ಒಳಗ ಒಂದ್ ಇಮೇಜ್ ರೆಡಿ ಮಾಡಿ ಅವ್ರಿಗೆ ಎಕ್ಸ್ಪೋಸ್ ಮಾಡ್ತಿರ್ತದೆ ಸರ್. ಸೊ ಅದ ಉತ್ಸವಕ್ಕೆಲ್ಲ ಯೂಸ್ ಆಗ್ತೈತಲ್ಲ ಸರ್. ಈಗ ನಮ್ದು ಒನಕೆ ಓಬವ್ವ ಅಂತ ಹೇಳಿ. ಹೌದ್ರ? ಏನೇನ್ ಮಾಡ್ತೀರಿ? ಈಗ ಒನಕೆ ಓಬವ್ವ ಸ್ಟೋರಿ ಬಂತಂದ್ರೆ ಸರ್, ಒಂದ್ ಕಿಲ್ಲಾ ಮಾಡಿ ಮಾಡಲೇಬೇಕು. ಕಿಲ್ಲಾ ಮಾಡಿ ಅವ್ರ ಏನೇನ್ ವರ್ಕ್ ಮಾಡಿದಾರಲ್ಲ ಸರ್, ಸೊ ಅದನ್ನ ಜನರಿಗೆ ಕೋಟೆ ಅಂತೀವಿ. ಕೋಟೆ ಅಂತೀವಿ ಸರ್. ಕೋಟೆ ಆಕಿನ ಗಂಡಂದು ಹೌದ್ರಿ, ಚಿತ್ರ ಕೊಡ್ತೀರಿ. ಊಟ ಕೂತಿದ್ದೆ ಕೊಡ್ತೀರಿ? ಹೌದೌದು. ಊಟ ಕೂತಿದ್ದು, ಆಮೇಲೆ ಒನಕೆ ಓಬವ್ವ ಒಂದು ಕಚ್ಚಿ ಹಾಕೊಂಡು ಹೌದ್ರಿ, ಅವ್ರು ಒನಕೆ ಹಿಡ್ಕೊಂಡು, ಆಮೇಲೆ ಕೆಲವು ಸೈನಿಕರನ್ನ ಎಳೆದು ಹೊಡೆದಿದ್ದು, ಯುದ್ಧ ಮಾಡೋದು ಐತ್ರಲ್ಲ ಅದನ್ನೆಲ್ಲ ಇವೆಲ್ಲ ಹಾಕ್ತೀರಿ. ಹೌದೌದು ಸರ್. ಅಂದ್ರೆ ಪರ್ಟಿಕ್ಯುಲರ್ ಹೆಂಗೆ ಸರ್, ಅವ್ರದ್ದು ಏನ್ ಸ್ಟೋರಿ ಇರ್ತೈತ್ರಲ್ಲ, ಅವ್ರ ಸ್ಟೋರಿ ಒಳಗೆ ಏನ್ ಇರ್ತೈತಿಲ್ಲ ಅದನ್ನ ತೋರಿಸ್ತಿರ್ತಾರ ಸರ್ ಅಲ್ಲಿ. ಅದ್ ಬೇಕಲ್ಲ ಅಂದ್ರೆ. ಹೌದ್ರಿ. ಸ್ತಬ್ಧ ಚಿತ್ರ ನೋಡಿದ್ರೆ ನಾವು ಪೂರ್ತಿ ಅರ್ಥ ಆಗಿರ್ಬೇಕು. ಅಂದ್ರೆ ಸ್ತಬ್ಧ ಚಿತ್ರದ ಅರ್ಥನ ಅದ ಸರ್. ಸೊ ಏನಂದ್ರೆ ರೀ, ಒಂದ್ ಬರೀ ಈಗ ಏನಾಗೈತ್ರಿ, ಗೌರ್ಮೆಂಟ್ ಲೆವೆಲ್ ಕಾರ್ಯಕ್ರಮಗಳು ಆಗತ್ತಾರ ಸರ್, ಬರೀ ಡಿಜಿಟಲ್ ಒಂದ್ ಸ್ವಲ್ಪ ಯೂಸ್ ಮಾಡತ್ತಾರ ಸರ್. ಸೊ ಅದು ಕಲಾವಿದರಿಗ ನಮಗ್ ಪ್ರಾಬ್ಲಮ್ ಆಗದೆ ಸರ್. ಯಾಕಂದ್ರೆ ಡಿಜಿಟಲ್ ಬಂದಾಗಿಂದ ರೀ ಕಲಾವಿದರಿಗ ಕೆಲ್ಸಗಳು ಕಮ್ಮಿ ಆಗಿದವ್ರು ಸರ್. ಈಗ ಹೆಂಗ್ ಮಾಡ್ತಾರ್ರಿ, ಗೌರ್ಮೆಂಟ್ ದವರು ಪ್ರತಿ ಒಂದು ಕಾರ್ಯಕ್ರಮ ಇತ್ತಂದ್ರೆ ಇರ್ಲಿ ಬಿಡದ ಸ್ಟಡಿ ಮಾಡೋತ್ನಾಗ ಏನಾರೇ ವರ್ಕ್ ಮಾಡ್ಕೊಳೆ ಇದನ್ ಮಾಡ್ತಾರ ಅಂತ ಈಗ ತಿಳ್ಕೊಂಡ್ಬಿಡ್ತಾರ್ರಿ. ಸೊ ಅದನ್ನ ನಮಗ್ ಬ್ಯಾಡ್ ಆಗೈತಿ ಸರ್. ಯಾಕಂದ್ರೆ ಕಲಾವಿದರು ಅಲ್ಲಿಂದ ಪಾಪ ಹೌದು ಪ್ರಾಬ್ಲಮ್ ಆಗತೈತಿ ಸರ್ ಅವ್ರಿಗೆ. ಇವಾಗ ಸ್ತಬ್ಧ ಚಿತ್ರ ನಾವು ಬರೆಯೋದು ನಿಮ್ದು ಒನಕೆ ಓಬವ್ವಂದು ಯಾರದೇ ಇರ್ಲಿ, ಇವತ್ತಿ ನೀವು ಅಲ್ಲಮ ಪ್ರಭುಗಳ ಜಯಂತಿ ಏನ್ರಿ, ಅಕ್ಕಮಹಾದೇವಿ ಜಯಂತಿ ಅಂದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಸಮರ್ಪಣೆ 100ಕ್ಕೆ 100ರಷ್ಟು ಹೌದ್ರಿ ಸರ್. ನೀವ್ ಅದಕ್ಕೆ ಒಂದ್ ಅರ್ಥ ಆಗಂಗ ಚಿತ್ರೀಕರಣ ಮಾಡಿ ಕೊಡ್ತೀರಿ. ಹೌದೌದು ಸರ್. ಹೌದು ಸರ್. ಇವಾಗ ನೀವು ಇದನ್ನ ಬೆಲೆ ಹೆಂಗ್ ನೀವು ನಿರ್ಧಾರ ಮಾಡ್ತೀರಿ? ಈಗ ಬೆಲೆ ಹೆಂಗಿರ್ತೈತಿ ಸರ್, ಅದ ಡಿಸೈನ್ ಮೇಲೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರ ಸರ್. ಈಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 8x10 ಇತ್ತು ಅಂತಿಕೋರಿ, ಒಂದ್ 40,000 ರಿಂದ 50,000 ಮಟ ನಂದ್ ಇರ್ತೈತಿ ಸರ್. ಬಟ್ ನಾ ಏನ್ ಮಾಡ್ತಿರ್ತೇನ್ರಿ, ಒಂದ್ ಕಲೆ ಮುಖಾಂತರವಾಗಿ ಒಂದ್ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಿರ್ತೇನೆ ಸರ್. ಈಗ ಸೊ ಹೆಂಗೈತ್ರಿ, ನಮ್ ಕೆಲಸ ಕಂಟಿನ್ಯೂ ಇರಂಗಿಲ್ಲ ಸರ್. ಹೌದೌದು. ಜಯಂತಿ ಅವಾಗಷ್ಟೇ ಇರ್ತದೆ. ಅಂಬೇಡ್ಕರ್ ಜಯಂತಿ ಆಗ್ಲಿ, ಬಸವ ಜಯಂತಿ, ಬುದ್ಧ ಜಯಂತಿ ಆಗ್ಲಿ, ಎಲ್ಲಾ ಮಹಾವೀರ ಜಯಂತಿ ಆಗ್ಲಿ, ಎಲ್ಲಾ ಜಯಂತಿಗೆ ಬರ್ಬೇಕಾದ್ರೆ ಒಂದೊಂದ್ ತಿಂಗಳು ಬಿಟ್ಟು ಬರ್ತಿರ್ತದೆ. ಹೌದೌದು. ಸೊ ಒಂದ್ ಟ್ಯಾಬ್ಲೋ ಮಾಡುದು ಅಂದ್ರೆ ಆಮೇಲೆ ಫ್ರೀ ಇರ್ತಾರೆ ಸರ್ ನಾವು. ಸೊ ಅದಕ್ಕೆ ಏನ್ ಮಾಡ್ತಿರ್ತೀರಿ, ಒಂದ್ ಸಮಾಜಕ್ಕೆ ಒಂದ್ ನಮ್ಮಿಂದಾನು ಏನೋ ಒಂದ್ ಇರ್ಲಿ, ನಮ್ ಕಡೆಯಿಂದ ಒಂದ್ ಮಾದರಿ ಆಗ್ಲಿ ಅಂತ ನಾವ್ ಒಂದ್ ಉದ್ದೇಶಲೆ ಒಂದ್ ಸ್ವಲ್ಪ ಮಹಾನ್ ಪುರುಷರದ ಕಮ್ಮಿ ರೀಸನೇಬಲ್ ದಾಗ ಮಾಡಿಕೊಡ್ತಿರ್ತಾರೆ. ಅದನ್ನು ಬೇಕಲ್ಲ, ಯಾಕಂತಂದ್ರೆ ಜನರಿಗೂ ಮುಟ್ಟಬೇಕಿರೋದು ಸರ್, ಅದ್ರ ಸಲುವಾಗಿ ಸರ್. ಇವು ಸ್ತಬ್ಧ ಚಿತ್ರಗಳು ವಾಹನ ರೂಪಕಗಳು ಅಂತ ಹೇಳ್ತೀವಿ ನಾವು. ರೂಪಕ ವಾಹನ. ಈಗ ಹಂಪಿ ಉತ್ಸವ ಆತು, ಕನ್ನಡ ರಾಜ್ಯೋತ್ಸವ ಆತು, ಕಿತ್ತೂರು ಉತ್ಸವ, ಈಗ ಎಲ್ಲಾ ಕವಿಗಳು, ಸಾಹಿತಿಗಳು ಅದನ್ನೆಲ್ಲ ನಿಮ್ದು ಸ್ತಬ್ಧ ಚಿತ್ರದೊಳಗೆ ಬರ್ತಾವಲ್ಲ. ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರೇ ಇರ್ಲಿ, ನೀವು ಅದನ್ನೆಲ್ಲ ಒಂದೇನು ಆಲ್ಬಮ್ ಬಿಟ್ಕೊಂಡಿರ್ತೀರ ನೀವು? ಹೌದು ಸರ್. ಅಥವಾ ಇಂಟರ್ನೆಟ್ ದಿಂದ ತೆಗಿತೀರ? ಹೆಂಗೆ ಸರ್, ಯಾವ ತರ ಕೆಲಸ ಬರ್ತೈತಿರಲ್ಲ ಆ ಕಾನ್ಸೆಪ್ಟ್ ಮೇಲೆ. ಈಗ ಕಿತ್ತೂರು ಉತ್ಸವ ಒಂದು ಎಕ್ಸಾಂಪಲ್, ಕಿತ್ತೂರು ಉತ್ಸವ ಇತ್ತಂದ್ರೆ ಕಿತ್ತೂರು ಚೆನ್ನಮ್ಮ ಬಗ್ಗೆ ಅದು ತೋರಿಸ್ರಿ ಅಂತಂದ್ರೆ ನಾವು ಅದ್ರ ಬಗ್ಗೆ ಬುಕ್ ತಗೊಂಡು ಸ್ಟಡಿ ಮಾಡ್ಕೊಂಡು ಅದನ್ನೊಂದು ಡಿಸೈನ್ ಮಾಡ್ತೀವ್ರಿ. ಡಿಸೈನ್ ಮಾಡಿ ಅವ್ರು ಕೊಟ್ಟು ಫೈನಲ್ ಮಾಡ್ಕೋದ್ ಕೂಡ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಇವಾಗ ನಿಮ್ ಕೈ ಒಳಗೆ ಇರೋರು ಪರಿಣಿತರು ಇರ್ತಾರೆ ಅವ್ರು? ಹೌದೌದು ಸರ್. ಯಾಕಂದ್ರೆ ನಿಮ್ ಫೀಲ್ಡ್ ನವರೇ ಬೇಕಲ್ಲ ಅದು? ಹೌದು, ನಮ್ ಫೀಲ್ಡ್ ದವರೇ ಬೇಕು ಸರ್, ಬೇರೆ ಫೀಲ್ಡ್ ಬೇಕಲ್ಲ? ಹೌದೌದು, ಅದ್ರ ಬಗ್ಗೆ ಆಸಕ್ತಿ ಇದ್ದವರೇ ಬೇಕು ಸರ್. ಆಸಕ್ತಿ ಇದ್ದವರೇ ಬೇಕಲ್ಲ? ಹೌದು ಸರ್, 100% ಸರ್. ಈಗ ನಿಮ್ದು ಏನು ಪೇಮೆಂಟ್ ಆಗ್ತದ 40-50 ಸಾವಿರ ಆಗ್ತದ, ಹೌದು ಆ ರೀತಿ ಖರ್ಚು ಇರ್ತದ, ಇರ್ತೈತೆ ಸರ್. ಲೇಬರ್ ಪೇಮೆಂಟ್ ಹೋಗ್ತದ. ಹೌದೌದು ಸರ್. ಒಮ್ಮೆ ಈಗ ಫಾಸ್ಟ್ ಆಗಿ ಇಂಚ್ ಪಟ್ಟಿ ಗೆರಿ ಹೊಡೆದಂಗ ಅಲ್ಲದ, ಅಲ್ಲ ಸರ್, ಕಲೆ ಹಾಕ್ಬೇಕಾಗ್ತದೆ. ಹೌದೌದು ಸರ್, ಡೇ ನೈಟ್ ವರ್ಕ್ ಮಾಡ್ಬೇಕು, ಜೀವ ತುಂಬಬೇಕಾಗ್ತದ. ಹೌದೌದು ಸರ್, ಹೌದು ಕರೆಕ್ಟ್. ದೊಡ್ಡ ಕಲೆ ಇದು. ಹೌದ್ರಿ. ಈ ಸ್ತಬ್ಧ ಚಿತ್ರಗಳು ಇವತ್ತು ನೀವು ಕನಕದಾಸ್ ಜಯಂತಿ ಆಯ್ತು, ಪುರಂದರ ಜಯಂತಿ ಆಯ್ತು, ನಿಮ್ದೊಂದು ರೂಪಕ ವಾಹನ ಆ ಬೋರ್ಡ್ ಹಂಗೆ ತೆಗೆದಿಡ್ತೀರಿ ನೀವು? ಹೌದೌದು ಸರ್. ಅದು ಏನ್ ಮಾಡ್ತಿರ್ತಾನೆ ಆಕ್ಚುಲಿ, ಬೇರೆ ಆರ್ಟಿಸ್ಟ್ಗಳು ಏನ್ ಮಾಡ್ತಾರೆ ಸರ್, ಅದನ್ನ ಯೂಸ್ ಮಾಡ್ದಂಗ್ ಬಿಟ್ಬಿಡ್ತಾರೆ ಸರ್. ಬಟ್ ನಾ ಏನ್ ಮಾಡ್ತಿರ್ತೀನಿ, ಗೌರ್ಮೆಂಟ್ ದುಡ್ಡು ವೇಸ್ಟ್ ಆಗ್ಬಾರ್ದಂತ. ಸೊ ಆ ಗೌರ್ಮೆಂಟ್ ಲೆವೆಲ್ ಏನೇನ್ ಫಂಕ್ಷನ್ ಇರ್ತಾವಲ್ಲ ಅಲ್ಲಿನ ಎಕ್ಸ್ಪೋಸ್ ಮಾಡ್ತಿರ್ತೇನೆ ಸರ್. ಸ್ವಂತ ನನ್ ಖರ್ಚದಿಂದ. ಅಂದ್ರೆ ಈ ಫಂಕ್ಷನ್ ಮುಗಿತಂತಿಕೋರಿ, ಈ ಗೌರ್ಮೆಂಟ್ ದವ್ರ ಒಂದು ಟ್ಯಾಬ್ಲೋ ಕೊಟ್ಟಿರ್ತಾರ್ರಿ, ಆ ಟ್ಯಾಬ್ಲೋ ಮುಗಿದ ಆದ ಕೂಡಲೇ ಅದನ್ನ ವೇಸ್ಟ್ ಅಂತ ತಿಳ್ಕೊತಾರೆ ಬೇರೆ ಆರ್ಟಿಸ್ಟ್ಗಳಾಗ್ಲಿ
ಅದನ್ನೇ ಕೇಳ್ತಿದ್ದೆ ಬೇರೆ ಲೀಡರ್ಸ್ ಆಗ್ಲಿ ಬೇರೆ 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 ಸಂಘಟನೆದವ್ರಾಗ್ಲಿ ಬಟ್ ಅದನ್ನ ವೇಸ್ಟ್ ಮಾಡಂಗಿಲ್ಲ ಸರ್. ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ ಈ ತರ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಇದನ್ನ ಇಟ್ಕೊಂಡ್ರೆ ಬಹಳ ಯೂಸ್ ಆಗ್ತೈತಿ. ಯಾಕಂದ್ರೆ ಮುಂದಿನ ಕಾರ್ಯಕ್ರಮದವ್ರಿಗೆ ಸ್ವಲ್ಪ ದುಡ್ಡು ಕಮ್ಮಿ ಆಗ್ತೈತಿ ಸರ್. ಕಡಿಮೆ ಆಗ್ತದಿಲ್ಲ ಅದಕ್ಕೆ. ಆಮೇಲೆ ಅಲ್ಲಿ ಏನಾಗ್ತೈತ್ರಿ, ಇವ್ರದ್ದು ಹೆಸರು ಬರ್ತೈತ್ರಿ, ಅವ್ರದ್ದು ಹೆಸರು ಬರ್ತೈತಿ ಸರ್. ಸೊ ನಾವೇನ್ ಮಾಡ್ತಿರ್ತೀವ್ರಿ, ಅಲ್ಲಿಂದ ಅದನ್ನ ಮೂವ್ ಮಾಡ್ತಿರ್ತೀವ್ರಿ ಮುಂದೆ. ಅಂದ್ರೆ ನಮ್ಮ ಕಲೆನ ನಾವ ಮುರಿಯಾಕ ಆಗಂಗಿಲ್ಲ ಸರ್, ಮುರಿಬಾರ್ದು. ಮುರಿಬಾರ್ದು ನಾವು ಅದಕ್ಕೆ ಅಂದ್ರೆ ಉಳಿತಾಯದ ವಿಧಾನಗಳು ನಾವು ಈಗ ಲೆಕ್ಕ ಹಾಕ್ಬೇಕಾಗ್ತದೆ. ಹೌದು ಸರ್. ಹೌದು ಬಣ್ಣ ಕಾಸ್ಟ್ಲಿ, ಲೇಬರ್ ಚಾರ್ಜ್ ಕಾಸ್ಟ್ಲಿ ಆಗ್ಯದ, ಡೇಸ್ ಎಲ್ಲ ವೇಸ್ಟ್ ಆಗ್ತದ. ಆ ಉಳಿತಾಯದ ವಿಧಾನ ಒಂದ್ ಇಟ್ಕೋಬೇಕಲ್ಲ ಒಳಗೊಂದು. ಅದಕ್ಕಿಂತಾನು ನಾವು ಮಾಡಿದ ಪರಿಶ್ರಮ ಇರ್ತೈತಲ್ಲ ಸರ್, ಅದು ಕಣ್ ಮುಂದೆ ಇರ್ತೈತ್ರಿ ಸರ್. ಕಣ್ಣು ಮುಂದಿರ್ತದೆ. ಹೌದೌದ್ರಿ. ಇವಾಗ ಕಲರ್ ಮ್ಯಾಚಿಂಗ್ ನೀವು ಹೆಂಗ್ ಹಾಕೋತೀರಿ? ಕಲರ್ ಮ್ಯಾಚಿಂಗ್ ಅಂದ್ರೆ ಸರ್ ಆಕ್ಚುಲಿ 3 ಕಲರ್ ಇಂಪಾರ್ಟೆಂಟ್ ಕಲರ್ ಎಲ್ಲ ಕೇಳುಗರಿಗೆ. ಹಳದಿ ಕಲರ್ ರೀ, ಮತ್ ಕೆಂಪ್ ಕಲರ್, ಬ್ಲೂ ಕಲರ್ ಮತ್ ವೈಟ್ ಒಂದಿರ್ತದೆ ಸರ್. ನಾಲ್ಕು ಆ 4 ಕಲರ್ ಇದ್ದಂದ್ರೆ 24,000 ಕಲರ್ ಮಾಡ್ಬೋದು ಸರ್ ಮಿಕ್ಸಿಂಗ್. ಹೌದಾ? 24,000? ಹೌದು 100%. ಬರೇ 4 ಕಲರ್ ಇದ್ದು ಅಂತಿಕೋರಿ, ಅದನ್ನ 24,000 ಕಲರ್ ಮಾಡ್ಬೋದು ಸರ್. ಅಷ್ಟು ವ್ಯಾಲ್ಯೂ ಇರ್ತದೆ ಸರ್ ಅದಕ್ಕೆ. ಸೊ ಈ ತರ ನಮ್ ಕಾಲೇಜ್ದಾಗ ಕಲ್ಸಿರ್ತಾರೆ. ಕಾಲೇಜ್ ಲೆವೆಲ್ ಕಲ್ಸಿದಾಗ ಇದನ್ನ ಬಂದಿರ್ತದೆ ಸರ್. ಅದನ್ನ ಅಂದ್ರೆ ಎಲ್ಲಾರು ಇಂಡಿಪೆಂಡೆಂಟ್ ಬೇರೆ ಬೇರೆ ಕಲರ್ ತಗೋಬೇಕಂತ ಹಂಗಿಲ್ಲ. ಇಲ್ಲ ಕಾಂಬಿನೇಷನ್ ನೀವು ಮಾಡ್ಕೋಬಹುದು. ಅಂದ್ರೆ ಅವ್ರ ಟ್ಯಾಲೆಂಟ್ ಮೇಲೆ ಹೋಗ್ತೈತೆ ಸರ್. ಈಗ ಕೆಲವೊಬ್ರು ಏನ್ ಮಾಡ್ತಾರ್ರಿ, ಈಗ ಒಂದ್ ಕೆಂಪ್ ಕಲರ್ ತಗೊಂಬ ಅಂದ್ರೆ ಕೆಂಪ್ ಕಲರ್ ತಗೊಂಬರ್ತಾರ್ರಿ ಮಾರ್ಕೆಟ್ ದಾಗ ಸಿಗುವಂತಾವ. ಹೌದೌದು. ಬಟ್ ಹಂಗಿಲ್ರಿ, 4 ಕಲರ್ ಏನ್ ಅದಾವ್ರಲ್ಲ ಹೇಳಿದ್ರಲ್ಲ ನೀವೀಗ, 4 ಕಲರ್ ದಿಂದ ಇಷ್ಟು ಕಲರ್ ಆಗ್ತಾವ ಅನ್ನೋದ 100% ಸರ್. ನಿಮ್ ಟ್ಯಾಲೆಂಟ್ ಮೇಲೆ ಹೋಗ್ತೈತ್ರಿ ಸರ್. ಎಲ್ಲಾರ್ಗು ಅದ ಕಲೆ ಬರಂಗಿಲ್ಲ, ಎಲ್ಲಾರ್ಗು ಪ್ರತಿಯೊಬ್ಬರಿಗೆ ಒಂದೊಂದ್ ಕಲೆ ಕೊಟ್ಟಿರ್ತಾನೆ. ಹೌದು. ಅಂದ್ರೆ ಈಗ ಏಕರಂಗ ಏಕರೂಪ ಅಂತೀವಲ್ಲ, ಹಂಗ ಬೇಕಾದಷ್ಟು ನಿಮ್ಮ ಹತ್ರ ಇರ್ತಾವ. ಹೌದ್ರಿ. ಬಣ್ಣಗಳು ನಿಮ್ಮ ಹತ್ರ ಅವ. ಕರೆಕ್ಟ್ ಸರ್. ಬರೀ ಇರೋದ್ 4 ಬಣ್ಣ, 24,000 ಕಲರ್ಗಳು ನೀವು ಮಾಡ್ಕೋತೀರ. ಈಗ ಸ್ತಬ್ಧ ಚಿತ್ರವು ಈಗ ವಾಹನ ರೂಪಕಗಳು ಅಂತ ಹೇಳ್ತೀವಿ. ನೀವು ಅದು ಯಾವ ವಾಹನ ಏನು ಎಲ್ಲ ಮೆಜರ್ಮೆಂಟ್ ತಗೊಂಡ್ಬರ್ತೀರ? ಮೆಜರ್ಮೆಂಟ್ ತಗೋತಾರ ಸರ್. ಅದ್ರ ಬಗ್ಗೆ ಮಾತಾಡ್ರಿ. ಡಿಪೆಂಡ್ ಆನ್ ಪೇಮೆಂಟ್ ಮೇಲೆ ಇರ್ತೈತ್ರಿ. ಪೇಮೆಂಟ್ ಮೇಲೆ ಇರ್ತೈತ್ರಿ. ಎಷ್ಟು ಬೈ ಎಷ್ಟು ಮಾಡೋದು, ಸೈಜ್ ಮೇಲೆ ಡಿಪೆಂಡ್ ಇರ್ತೈತೆ. ಸೊ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಮಾಡಿರ್ತಾರ ಸರ್. ಈಗ ರಾಜಕೀಯ ವ್ಯಕ್ತಿಗಳು ನಿಮ್ ಕಡೆ ಬರ್ತಾರೆ, ಮಾಡ್ಕೊಡ್ರಿ. ಬರ್ತಾರ ಸರ್, ಬರ್ತಾರ. ಅವ್ರದೆಲ್ಲ ಮಾಡಿರಿ? ಎಲ್ಲಾರು ಮಾಡಿ ಸರ್. ಅಂದ್ರೆ ಅವ್ರು ಹೆಂಗಿದಾರ ಹಂಗ ತೆಗೆದು ರಾಜಕೀಯ ವ್ಯಕ್ತಿಗಳು, ಮಂತ್ರಿಗಳು ಇರ್ಲಿ, ಅವ್ರ ಫೇಸ್ನೇ ಹಾಕಿ ನೀವು ಕೊಡ್ತೀರಿ? ಮಾಡ್ತೇನೆ ಸರ್. ಕೆಲವು ಲಾಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಮಾಡಿದ್ ಸರ್. ಮಾಡಿದ್ರಿ? ಮಾಡೇನ್ ಸರ್. ಅವ್ರಿಗೆ ಬಹಳ ಇಷ್ಟ ಆಗಿತ್ತು ಸರ್. ಅದು ಇಷ್ಟ ಆಗಿತ್ತು. ಮತ್ತೆ ಈಗ ಮೊನ್ನೆ ಮಾವಿನ ಕಟ್ಟಿ ಅನ್ನೋ ಗ್ರಾಮದಾಗ್ರಿ ಸರ್ ಮೂರ್ತಿ ಮಾಡಿ ಕೊಟ್ಟೇನಿ ಸರ್. ಒಂದು ಸ್ಟ್ಯಾಚ್ಯೂ ಮೊನ್ನೆ ಆತಲ್ಲ ಫಂಕ್ಷನ್ ಆಯ್ತಾರಲ್ಲ, ಅಲ್ಲಿ ಸತೀಶ್ ಸಾವ್ಕಾರ್ ಅವ್ರು ಬಹಳ ಒಂದು ಏನಂತಾರಲ್ಲ, ಅದು ಆಲ್ಟದ ಅವ್ರಿಗೂ ಆಲ್ಟ್ ಬೆಲೆ ಗೊತ್ತೈತಿ ಸರ್. ಸೊ ಅದರಿಂದ ನಮ್ಗ ಅದರಿಂದ ಕರೆ ಮಾಡತ್ತಾರ ಸರ್, ಬನ್ನಿ ನೀವು ನಮ್ಮ ಹತ್ರ ಅಂದ್ರೆ ವರ್ಕ್ ಮಾಡ್ರಿ ಅಂತ ಹಿಂಗ ಕರೆಯಕತ್ತಾರ ಸರ್. ನೋಡ್ರಿ, ಜಗತ್ತಿನೊಳಗ ಕಲಾವಿದನೇ ದೊಡ್ಡವ. ಹೌದೌದು ಸರ್. ಈಗ ಏನಾಗಿದೆ, ಎಲ್ಲ ನೀವು ಡಾಕ್ಟರ್ಸ್ ಇಂಜಿನಿಯರ್ಸ್ ಬೇಕಾದಿರ್ಲಿ, ಹೌದು ಸರ್, ಈ ಕಲೆ ಬಹಳ ಕಡಿಮೆ ಮಂದಿ ಕಡೆ ಇರ್ತದಲ್ಲ. ಹೌದೌದು ಸರ್. ಇದು ಇನ್ನೊಬ್ಬರು ಸಂತೋಷ ಪಡಿಸ್ತದ. ಹೌದೌದು ಸರ್. ಮತ್ತೆ ಒಂದು ಕಲೆ, ಒಂದು ಚಿತ್ರ ಮುಂದೆ ನಿಂತ್ರೆ 108 ಅರ್ಥಗಳನ್ನ ನಾವು ಮಾಡ್ಕೋಬಹುದು. ಅದು ಮೌನ ಸ್ತಬ್ಧ ಚಿತ್ರ ಅಂತ ಹೇಳ್ತೀವಿ. ಅದು ಇರೋದು ಏನು ಉತ್ತರ ಕೊಡದೆ ಸುಮ್ಮನೆ ನಿಂತಿರ್ತದ. ಬಟ್ ನಮಗ ಅಷ್ಟು ಅರ್ಥಗಳನ್ನು ತಿಳಿಸ್ಕೊಡ್ತದ ಅದು. ಹೌದೌದು. ಮೌನವೇ ಆಭರಣ ಅಂತೀವಲ್ಲ, ಆ ಮೌನದಿಂದ ನಾವು ಅನೇಕ ಮುತ್ತಿನಂತಹ ಮಾತುಗಳನ್ನು ಪಡ್ಕೋತೀವಿ ಸಾಂದರ್ಭಿಕವಾಗಿ. ಇವತ್ತು ನಾವು ಮೈಸೂರು ನಾವೆಲ್ಲ ಪ್ರದರ್ಶನಾಲಯ ಅಂತ ಹೇಳ್ತೀವಿ ನಾವೆಲ್ಲ, ಅವು ಎಂತಿಂತಾವ ಕಲೆಗಳು ಬೆಳಕು ಕೊಟ್ಟಾರಲ್ಲ. ಕೊಟ್ಟಾರ ಸರ್. ದೀಪದಿಂದ ಬೆಳಕು ಕೊಟ್ಟಾರಲ್ಲ. ಹೌದೌದು, ಕೊಟ್ಟಾರ. ರವಿವರ್ಮನ ಕಲೆಗಳು ಬರ್ತಾವಲ್ಲ. ಎಷ್ಟು ಅಂದ್ರೆ ಜೀವದಂತ ರವಿವರ್ಮ ತೋರಿಸಿಕೊಟ್ಟ ನಮ್ಮ ಇದ್ರೆ. ಹೌದು ಸರ್. ದೀಪಾನೇ ಹಚ್ಚಿಲ್ಲ. ಹೌದ್ರಿ. ಬಟ್ ಬಣ್ಣದಿಂದ ಜಗ್ಗಂತ ಬೆಳಕು ಕೊಟ್ಟಾನ್ರಿ ಸರ್. ಕತ್ತಲಿ ರೂಮದೊಳಗ ಹೌದ್ರಿ ಬಣ್ಣದಿಂದ ಒಂದು ಬೆಳಕು ಕೊಟ್ಟಾನ್ರಿ. ಈಗ ಸೂರ್ಯಚಂದ್ರರು ಅಂತೀವಿ. ಆ ಸೂರ್ಯಚಂದ್ರ ನಮ್ಮ ಕೈ ಒಳಗಿದ್ದಾರೇನೋ ಆ ಕಲೆ. ಆ ರೀತಿ ನಿಮ್ದೊಂದು ಅದ್ಭುತವಾದಂತಹ ಕಲೆ ಅದ. ಈಗ ಈಗ ಮತ್ ನೀವು ಏನು ಮುಂದಿನ ಪ್ಲಾನ್ ಏನ್ ಹಾಕೊಂಡಿರಿ ನಿಮ್ ಇಂಡಸ್ಟ್ರಿ ಒಳಗ? ನಂದೀಗ ಸರ್ ಆಕ್ಚುಲಿ ಏನಾಗೈತ್ರಿ, ಪೇಂಟಿಂಗ್, ವಾಲ್ ಪೇಂಟಿಂಗ್ ಇವೆಲ್ಲ ಏನಾಗತ್ತೈತ್ರಿ, ಡಿಜಿಟಲ್ ವರ್ಕ್ ಬರೋದಿಲ್ಲ, ಕೆಲ್ಸ ಎಲ್ಲ ಕಮ್ಮಿ ಬರದವ್ರ ಸರ್. ಸೊ ನಾವೇನ್ ಮಾಡಿದೀನಿ, ಈಗ ಮುಂದಿನ ದಿನಗಳೊಳಗದಾಗ ಸ್ಟ್ಯಾಚ್ಯೂಸ್ ಒಳಗ ಹೋಗ್ಬೇಕನ್ನಕತ್ತೇನ್ರಿ. ಅಂದ್ರೆ ಸ್ಟ್ಯಾಚ್ಯೂ ವರ್ಕ್ ದಾಗ್ರಿ. ಅಂದ್ರೆ ಸ್ಟ್ಯಾಚ್ಯೂ ವರ್ಕ್ ಅಂದ್ರೆ ಏನು ಈಗ ಹೇಳ್ರಿ? ಸ್ಟ್ಯಾಚ್ಯೂ ವರ್ಕ್ ಅಂತಂದ್ರೆ ಈಗ ಚೆನ್ನಮ್ಮನ ಮೂರ್ತಿ ಆಗ್ಲ್ರಿ, ಎಲ್ಲಾ ಕಡೆ ಏರಿಯಾದಾಗ ಕುಂಡಿಸ್ತಾರಲ್ಲ ಸರ್, ಸರ್ಕಲ್. ಸೊ ಆ ಮೂರ್ತಿಗಳು ಎಲ್ಲಾ ತರದ, ಚೆನ್ನಮ್ಮ ಆಗ್ಲಿ, ಬಸವೇಶ್ವರ ಆಗ್ಲಿ, ಅಂಬೇಡ್ಕರ್ ಅವರಾಗ್ಲಿ, ಶಿವಾಜಿ ಮಹಾರಾಜ್ ಅವರಾಗ್ಲಿ, ಎಲ್ಲಾ ಕನಕದಾಸಗಳು, ಇವ್ರನ್ನೆಲ್ಲಾರನು ಈ ತರ ಒಂದ್ ಮೂರ್ತಿಗಳು ಮಾಡಿ ಅದು ಜನರಿಗೆ ಅವ್ರ ಬಗ್ಗೆ ಸಂದೇಶ ತೋರಿಸೋದು. ಶಬ್ದ ಚಿತ್ರ
ಚಿತ್ರ ಬಿಟ್ಟಿವು ಸಬ್ಜೆಕ್ಟ್ ಬಿಟ್ರಿ ಸರ್. ಬಿಟ್ಟಿದ್ದು ಯಾಕಂತಂದ್ರೆ ಅದು ಸೀಸನ್ ವೈಸ್ ಕೆಲಸ ಇರ್ತೈತೆ ಸರ್. ಹೌದು. ಸೊ ಆ ಟೈಮ್ದಾಗ ನಮ್ಗೆ ಹೆಂಗಿತ್ರಿ ಪ್ರತಿ ಸಲಾನು ಅದ್ರ ಮೇಲೆ ಇರಕ್ ಆಗಂಗಿಲ್ರಿ ಸರ್. ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಿರ್ತೇವ್ರಿ, ಈಗ ಮುಂದಿನ ದಿನಗಳೊಳಗ ಅದನ್ನ ಸ್ಟಾರ್ಟ್ ಮಾಡ್ಬೇಕನ್ನೋದು. ಮಾಡ್ರಿ ಬೇರೆ ಅವಧಿನೂ ಬೇಕಲ್ಲ. ಹೌದು ಸರ್. ಆ ಅವಧಿ ನೀವು ಉಪಯೋಗ ಹೌದು ಮಾಡ್ಕೋಬೇಕಾಗ್ತದೆ. ಸರ್. ಈಗ ಒಂದ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಸರ್ ನಾ. ಮಾಡಿರಿ. ಸೊ ಈಗ ಒಂದು 8ರಿಂದ 10 ಮೂರ್ತಿನ ಕಳ್ಸಿದೇನ್ರಿ ಆಲ್ರೆಡಿ ಸರ್. ಆಲ್ರೆಡಿ ಕಳ್ಸೇನ್ರಿ. ಮತ್ ಮೊನ್ನೆ ಈಗ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿದಾರ್ರಿ. ಎಲ್ಲಾರು MLA MP ಗಳವ್ರು ಎಲ್ಲಾರು ಉದ್ಘಾಟನೆ ಮಾಡಿದಾರೆ. ಎಲ್ಲ ಮತ್ತೆ ಮಾಡ್ಬೇಕಲ್ಲ. ಹೌದೌದು ಸರ್. ಜೀವ ತುಂಬೇಕು ಮುಖದೊಳಗಿನ. Correct. ಒಂದ್ ಏನದ ಮುಖದಿಂದ ಕಾಲಿನಿಂದ ಮೇಲೆ ತಲಿವರೆಗಿನ ಹೌದು ಸರ್. ಯಾವ ಪ್ರಮಾಣ ಏನಿದು. ಹೌದೌದ್ರಿ. ಒಂದು ವ್ಯಕ್ತಿ ಅಂದ್ರೆ ವ್ಯಕ್ತಿನೇ ಆಗ್ಬೇಕದು, ಮೂರ್ತಿ ಒಳಗೆ ಜೀವಂತ ವ್ಯಕ್ತಿ ಆಗ್ಬೇಕದು. ಆ ರೀತಿ ನೀವು ಕಲೆ ಅಂತ ಮಾಡ್ತೀರಿ. ಹೌದು ಸರ್. ಹೌದು ಸರ್. ಅದ್ರಾಗ ನೀವು ಮತ್ತೆ ನೀವೆಲ್ಲ ಅಸಿಸ್ಟೆಂಟ್ ಎಲ್ಲ ತಗೊಂಡ್ ಮಾಡ್ತೀರಿ. ಮಾಡ್ತೀನಿ ಸರ್. ಒಂದ್ 4-5 ಜನ ಬೇಕಾಗ್ತದೆ ಸರ್. 4-5 ಜನ ಬೇಕು. ಫಸ್ಟ್ ಒಂದ್ ಸ್ಕೆಚ್ ಮಾಡ್ಕೊಂಡು ಅದ್ರ ಸೈಜ್ ಮತ್ತ ಅದ್ರದ್ದೆಲ್ಲ ಯಾವ ಮಟೀರಿಯಲ್ ದಾಗ ಮಾಡೋದು ಅದನ್ನೆಲ್ಲ. ಇವತ್ತೊಂದು ಅಂಬೇಡ್ಕರ್ ಮೂರ್ತಿ ಮಾಡ್ಬೇಕಾದ್ರೆ ಹಾ ಸರ್. ಒಂದ್ 5 ಫೀಟದ್ದು ಒಂದ್ 6 ಫೀಟದ್ದು ಹಿಡ್ಕೊಡ್ರಿ. ಓಕೆ ಸರ್. ಎಷ್ಟು ದಿನ ತಗೋತೀರಿ? ಒಂದ್ ಮಿನಿಮಮ್ 1 ತಿಂಗಳು ಬೇಕು ಸರ್. 1 ಮಂತ್ ಬೇಕು. 1 ಮಂತ್ ಬೇಕು. ಯಾಕಂತಂದ್ರೆ ಒಂದ್ 15 ದಿನ ಮಣ್ಣಿಂದ ವರ್ಕ್ ಮಾಡ್ತೀವಿ ಸರ್. ಪೈಲ ಅದಕ್ಕೆ ಯಾವ ಮಣ್ಣು ಅಂತಾರೆ? ಅದು ಕ್ಲೇ ಮಾಡೆಲ್. ಇದು ನಮ್ ಬೊಂಬೈ ಮಾತಿ ಅಂತಾರೆ ಸರ್. ಹಾ, ಬೊಂಬೈ ಮಾತಿ ಅಂತಾರ್ರಿ. ಬಟ್ ಅದು ಆಕ್ಚುಲಿ ಮಹಾರಾಷ್ಟ್ರದಾಗ ಸಿಗೋದು ಸರ್. ಅದ ಅಲ್ಲಿಂದ ಮಣ್ಣು ತರ್ಸ್ಕೊ. ಅಲ್ಲಿಂದ ಇಲ್ಲಿ ತರ್ಸ್ಕೋತೇವ್ರಿ ಸರ್. ಅಂದ್ರೆ ರೆಡಿಮೇಡ್ ಇರ್ತದ. ರೆಡಿಮೇಡ್ ಇದ್ರದ್ ಸರ್. ಅದನ್ನು ನೆನೆ ಹಾಕಿ ಆಮೇಲೆ ಅದನ್ನ ಗ್ರೈಂಡರ್ ಮಾಡ್ಕೇಸಿ ಅದನ್ನ ಒಣಸಿ ಅದರಿಂದ ಮೂರ್ತಿ ಸ್ಟಾರ್ಟ್ ಮಾಡ್ತೇವ್ರಿ ಸರ್. ಮೂರ್ತಿ ಒಂದು ಮೂರ್ತಿ ಮಾಡಕ್ರಿ ಒಂದ್ 5 ಫೀಟ್ ಮೂರ್ತಿ ಮಾಡಾಕ ಒಂದ್ 15ರಿಂದ 20 ದಿನ ಹೋಗ್ತೇವೆ ಸರ್. ಹೋಗ್ತದೆ. ಆಮೇಲೆ ಅದು ಮೋಲ್ಡಿಂಗು, ಕಾಸ್ಟಿಂಗು, ಆಮೇಲೆ ಅದು ಯಾವ ಮಟೀರಿಯಲ್ ಬೇಕ್ರಿ ಅವ್ರ ಪೇಮೆಂಟ್ ಮೇಲೆ ಯಾವ ಹೋಗ್ತಿರ್ತಾರಲ್ಲ, ಸೊ ಅದನ್ನ ಅವ್ರಿಗೆ ಪ್ರೊವೈಡ್ ಮಾಡಿಕೊಡ್ತಾರೆ ಸರ್. ಈಗ ಅಯೋಧ್ಯ ಶ್ರೀರಾಮಚಂದ್ರನ ಮೂರ್ತಿ ಹಾ ಸರ್ ನಿಮಗೆ ಆರ್ಡರ್ ಕೊಟ್ರೆ ನೀವು ಮಾಡ್ತೀರ ಅದನ್ನಿದ್ರೆ? ಹಾ ಮಾಡ್ತೇನೆ ಸರ್. ಎಲ್ಲ 100% ಮಾಡ್ತೇನೆ ಸರ್. ಎಲ್ಲ ಚಂದ ಮಾಡ್ತೀರಿ? ಮಾಡ್ತೇವ್ರಿ ಸರ್. ಶ್ರೀರಾಮ ನಿನ್ನ ಪಾದವ ತೋರು ಮೋಹನ ಗುಣಧಾಮ, ಶ್ರೀರಾಮ ನಿನ್ನ ಪಾದವ ತೋರು ವರಗುಣ ಜಾಲ ಸುರಗುಣ ಲೋಲ ಕರುಣಾಲವಾಲ ತರುಣಿ ಪರಿಪಾಲ, ವರಗುಣ ಜಾಲ ಸುರಗುಣ ಲೋಲ ಕರುಣಾಲವಾಲ ತರುಣಿ ಪರಿಪಾಲ, ಶ್ರೀರಾಮ ನಿನ್ನ ಪಾದವ ತೋರು ಮೋಹನ ಗುಣಧಾಮ, ಶ್ರೀರಾಮ ನಿನ್ನ ಪಾದವ ತೋರು ಅಜಭವ ಭೂಷಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗವಂದಿತ, ಅಜಭವ ಭೂಷಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗವಂದಿತ, ಶ್ರೀರಾಮ ನಿನ್ನ ಪಾದವ ತೋರು ಮೋಹನ ಗುಣಧಾಮ, ಶ್ರೀರಾಮ ನಿನ್ನ ಪಾದವ ತೋರು ಅಂಗಜ ಪ್ರಮುಖ ಲವಂಗ ತುರಂಗ ತುಂಗ ವಿಕ್ರಮ ಶ್ರೀ ರಂಗ ವಿಠಲ ದೋರೆ, ಅಂಗಜ ಪ್ರಮುಖ ಲವಂಗ ತುರಂಗ ತುಂಗ ವಿಕ್ರಮ ಶ್ರೀ ರಂಗ ವಿಠಲ ದೋರೆ, ಶ್ರೀರಾಮ ನಿನ್ನ ಪಾದವ ತೋರು ಮೋಹನ ಗುಣಧಾಮ, ಶ್ರೀರಾಮ ನಿನ್ನ ಪಾದವ ತೋರು ಶ್ರೀರಾಮ ನಿನ್ನ, ಶ್ರೀರಾಮ ನಿನ್ನ, ಶ್ರೀರಾಮ ನಿನ್ನ ಪಾದವ ತೋರು. ಈಗ ರಾಮ ಲಕ್ಷ್ಮಣ ಸೀತಾ 3 ಮೂರ್ತಿ ಬರ್ತಾವೆ. ಈಗ ಒಂದೊಂದೇ ಮೂರ್ತಿ ಸೆಪರೇಟ್ ಮಾಡಿ ಕೂಡಿಸ್ತಿರೋ ಅಥವಾ ಹಿಂಗ್ ಸೆಪರೇಟ್ ಇಡ್ತೀರಾ? ಸಪ್ರೇಟ್ ಇಡ್ಬೇಕು ಸರ್. ಸ್ಟ್ಯಾಂಡಿಂಗ್ ಇತ್ತಂದ್ರೆ ಸಪ್ರೇಟ್ ಇಡ್ಬೇಕು. ಸ್ಟ್ಯಾಂಡಿಂಗ್ ಇಟ್ಟರೆ ಸೆಪರೇಟ್ ಇಡ್ಬೇಕು. ಅದ್ರ ಪದ್ಧತಿನೇ ಹಂಗ ಪದ್ಧತಿ ಇರ್ತದೆ ಸರ್. ಅದ ಅಂದ್ರೆ ಒಂದು ಡಿಸೈನ್ ಮೇಲೆ ಲೆಕ್ಕ ಇರ್ತದೆ ಸರ್. ಅದು ಡಿಸೈನ್ ಮೇಲೆ ಈಗ ಹೆಂಗೈತ್ರಿ, ಒಂದು ಚೇರ್ ಮೇಲೆ ಕುಂಡ್ರದಿತ್ತಂದ್ರೆ ಇಬ್ರು ಕುಂಡಿಸ್ಬೋದು. ಹೌದು. ಅದು ಅಂದ್ರೆ ಕಲೆಗಾರನ ಅವ್ನು ಸೃಷ್ಟಿ ಮಾಡ್ಬೇಕಾದ್ರೆ ಅದನ್ನ ಹೌದು ಯಾವ ತರ ನಿಲ್ಲಿಸಬೇಕು ಯಾವ ತರ ನಿಲ್ಲಿಸಬಾರ್ದು ಅನ್ನೋದು ಅವ್ನು ಡಿಸೈಡ್ ಮಾಡ್ಬೇಕಲ್ಲ. ಪ್ರಶ್ನೆ ಒಂದೀಗ ಫಾರ್ ಎಕ್ಸಾಂಪಲ್ ರೀ, ಕಸ್ಟಮರ್ ನಮ್ಗೆ ಹೇಳಿರ್ತಾರ್ರಿ, ಸರ್ ನಮ್ಗ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಂಬೇಡ್ಕರ್ ಅವ್ರದ್ದು ನಿಂತಿದ್ದ ಅಂದ್ರೆ ಅಂಬೇಡ್ಕರ್ ಅಂತ ತಿಳ್ಕೊತಾರ್ರಿ. ಬಟ್ ಅವ್ರನ್ನ ಕುಣಿಸಿರ ಅಂದ್ರೆ ತಿಳ್ಕೊಳ್ಳೋದಿಲ್ಲ. ಜನ ತಿಳ್ಕೊಂಗಿಲ್ಲ. ಅವ್ರ ಕೈ ಮಾಡಿದಾಗ ಮಾತ್ರ ಅವ್ರ ಅಂಬೇಡ್ಕರ್ ಕೈ ಮಾಡ್ಬೇಕು, ಇಲ್ಲ ಪುಸ್ತಕ ತಗೊಂಡು ಎದಿಗೆ ಅಪ್ಕೋಬೇಕು, ಹಂಗಂದ್ರೆ ಮಾತ್ರ ಅವ್ರ ಅಂಬೇಡ್ಕರ್ ಅಂತಾರ್ರಿ. ಹೌದು. ಕೆಲವರು ಆರ್ಟಿಸ್ಟ್ ಮಾಡಕತ್ತಾರ ಸರ್,
ಬಟ್ ಅದು ಏನಾಗತ್ತಿದ್ರೆ ಜನರಿಗೆ ಗುರ್ತಾಗ್ಬೋದು ಸರ್. ಗೊತ್ತಾಗೋದಿಲ್ಲ. ಬಟ್ ಅದು ಕಲಾವಿದನ ಮೂರ್ತಿ ನೋಡಿದ್ರೆ ನಮಗೆ ಗೊತ್ತಾಗ್ಬೇಕು ಇವರೇ ಅನ್ನೋದು ಗೊತ್ತಾಗ್ಬೇಕು. ಗುರ್ತಾಗ್ಬೇಕು ಸರ್. ಮೇನ್ ಅಂದ್ರೆ ಅದು ಏನೂ ವರ್ಕ್ ಮಾಡ್ಲಿ ಅಂದ್ರೆ ಫೇಸ್ ಅಂತೂ ಮಾಡಬೇಕು ಸರ್. ಫೇಸ್ ಭಾಳ ಚಂದ ಮಾಡ್ಬೇಕಲ್ಲ. ಹೌದೌದು ಸರ್, ಯಾಕಂದ್ರೆ ಗುರ್ತಾಗಬೇಕಲ್ಲ. ಯಾಕಂದ್ರೆ ಕೈಯ ಕಾಲ ನಿಮ್ದು ವೇಷದೊಳಗೆ ಮುಚ್ಚಿ ಹೋಗ್ತದೆ. ಹೌದೌದು ಸರ್. ಪ್ಯಾಂಟು, ಶರ್ಟು, ಕೋಟು, ಟಾಯು, ಫೇಸ್ ಒಂದ್ ಲುಕ್. ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಅವರೇ ಬರಬೇಕು ಸರ್. ಇವತ್ತು ಲಾಲಾ ಲಜಪತ್ ರಾಯ್, ಹೌದ್ರಿ, ಆಮೇಲೆ ಇವನ್ ನಿಮ್ದು ತಿಲಕರ್ ಅಂತೀವಿ ನಾವು. ಹೌದ್ರಿ, ಯಾರೇ ಇರ್ಲಿ, ಯಾರೇ ಇರ್ಲಿ, ಭಗತ್ ಸಿಂಗ್ ಇರ್ಲಿ, ಸಂಗೊಳ್ಳಿ ರಾಯಣ್ಣ ಇರ್ಲಿ, ಹೌದ್ರಿ, ಚೆನ್ನಮ್ಮ ಇರ್ಲಿ, ಬೆಳವಡಿ ಮಲ್ಲಮ್ಮ ಇರ್ಲಿ, ಫೇಸ್ ನಿಂದ ಡಿಫರೆನ್ಸ್ ಅದೇ ಅದು. ಹೌದೌದು ಸರ್. ಎಲ್ಲರಿಗೂ ಡಿಫರೆನ್ಸ್, ಎಲ್ಲರಿಗೂ ಡಿಫರೆನ್ಸ್. ಹಿಂಗೆ ಅವ್ರ ಡ್ರೆಸ್ ಆಗ್ಲಿ, ಡ್ರೆಸ್ ಆಗಲಿ ಡಿಪೆಂಡ್ ಬರ್ತದೆ ಸರ್. ಈಗ ನಿಮಗೆ ಈ ಕೆಲಸ ತೃಪ್ತಿ ತಂದು ಕೊಟ್ಟದ್ ನಿಮಗೆ ತೃಪ್ತಿ ಐತಿ ಸರ್. ಭಾಳ ತೃಪ್ತಿ ಅದ. ಭಾಳ ತೃಪ್ತಿ ಐತಿ ಸರ್. ಮತ್ತೆ ಇದನ್ನ ಮೂರ್ತಿ ಮೂಲಕ ಬೆಳೆಸ್ಲಿಕ್ಕತ್ತೀರ. ಬೆಳೆಸ್ತೇನೆ ಸರ್. ಇವಾಗ ನೀವು ಅದನ್ನ ಮಾಡೋ ಮುಂದ ಒಂದು ಮಾಡೆಲ್ ಮುಂದೆ ಇಟ್ಕೋತಿರೋ ಹೆಂಗ? ಹೌದು ಸರ್, ಒಂದ್ ಮಾಡೆಲ್ ಆಗ್ಲಿ, ಒಂದ್ ಫೋಟೋ ಆಗ್ಲಿ ರೆಫರ್ ತಗೊಂಡು ಒಂದು ರೆಫರ್ ಬೇಕಲ್ಲ ಅವನು. ರೆಫರ್ ಬೇಕು ಸರ್. ಮತ್ತ ಅವನು ಡಿಮಾಂಡ್ ಯಾವ ರೀತಿ ಕೊಟ್ಟಿರ್ತಾನ ಅದ್ರ ಪ್ರಕಾರ ಹೌದೌದು ಸರ್. ಅವ್ರ ಕಡೆಯಿಂದ ಫೋಟೋ ತಗೊಂಡಿರ್ತಾರೆ, ಅವ್ರ ಕಡೆಯಿಂದ ತರಿಸ್ಕೋತೀರಿ. ಹೌದೌದು ಸರ್. ಈಗ ಹೆಂಗೈತ್ರಿ, ಅವ್ರ ಡಿಮಾಂಡ್ ಏನ್ ಮಾಡಿರ್ತಾರಲಿ, ಯಾವ ತರ. ಈಗ ಒಂದ್ ಫಾರ್ ಎಕ್ಸಾಂಪಲ್ ಹಿಂಗ ಹೋಗ್ತೈತಿ ಸರ್, ಒಬ್ಬರ ಏನೋ ಅವರು ಒಂದ್ ರಾಜ ಇರಂಗಿಲ್ಲ ಅಂತ ತಿಳ್ಕೋರಿ, ಬಟ್ ಅವನ ರಾಜನ್ ತರ ಕುಂಡಿಸ್ಬೇಕಪ್ಪ. ಹೌದು, ರಾಜನ್ ತರ ಕುಂಡಿಸ್ಬೇಕು ಅನ್ನೋದು ಅವಂಗೂ ಇರ್ತೈತಿ ಸರ್. ಸೊ ಆ ಟೈಮ್ದಾಗ ನಾವು ಸ್ಕೆಚ್ ಮಾಡಿ ನೀವು ಇದು ಮೂರ್ತಿ ಮಾಡಿದ್ರೆ ಈ ತರ ಆಗ್ತೈತಿ ಅಂತ ನಾವು ಅದನ್ನ ರೆಡಿ ಮಾಡಿ ತೋರಿಸ್ತೇವೆ ಸರ್. ಇವತ್ತು ನಾ ಕನ್ನಡ ಸಂಸ್ಕೃತಿ ಇಲಾಖೆ ಹೋದಾಗ ಬೇಕಾದಷ್ಟು ನಿಮ್ಮ ಸ್ತಬ್ಧ ಚಿತ್ರಗಳು, ವಾಹನ ರೂಪಗಳನ್ನು ನೋಡೀನಿ. ಬೇಕಾದ ನಮ್ದು ಕನ್ನಡ ರಾಜ್ಯೋತ್ಸವ ಅದ, ಹೌದಲ್ರಿ. ಆಮೇಲೆ ನಮ್ ಕಿತ್ತೂರು ಉತ್ಸವದ, ಬೆಳವಡಿ ಉತ್ಸವದ. ಈಗ ಮೇನ್ ಅಂದ್ರೆ ಕುಂಡಲ್ಪುರದಾಗ ಒಂದು ಮೂರ್ತಿ ಸಿಕ್ಕೈತಿ ಸರ್ ಅಲ್ಲಿ. ಹೌದೇನ? ಸೊ ಅದ ಟೆಂಪಲ್ ಮಾಡಕತ್ತೀನಿ ಸರ್. ಈಗ ಕುಂಡಲ್ಪುರದ ಟೆಂಪಲ್ ಗುಡಿ ಸರ್. ಸೊ ಅದೆಲ್ಲ ರೆಡಿ ಆಗೈತೆ ಸರ್. ಈಗ ರೆಡಿ ಆಗಿದೆ. ರೆಡಿ ಆಗೈತೆ ಸರ್. ಈಗ 9ನೇ ತಾರೀಕು ಅದನ್ನ ಮೂವ್ ಆಗ್ತಿತ್ರಿ. 10ನೇ ತಾರೀಕು ಎಲ್ಲಾರ್ಗು ನೋಡಕ್ ಸಿಕ್ತೈತಿ ಸರ್. ಅದು ನಿಮಗೆ ಅವ್ರು ಯಾರು ಹಾಕಿರ್ತಾರಲ್ಲ ಗ್ರಾಹಕರು ಅಂತೀವಲ್ಲ, ಸರ್, ನೀವು ಮಧ್ಯೆ ಅವ್ರನ್ನ ಕರೆಸ್ತೀರ ನೀವು? ಇಲ್ಲ ಸರ್, ಅವ್ರು ಬಂದ್ ನೋಡ್ಕೊಂಡು ಹೋಗ್ತಾರೆ. ನೋಡ್ಬೇಕಲ್ಲ ಸರ್. ಈಗ ಅವ್ರು ಆರ್ಡರ್ ಕೊಟ್ಟಿದಾರೆ ಅಂದ್ರೆ ನೋಡ್ಲಿಕ್ಕೆ ಬೇಕಲ್ಲ. ಈಗ ನಮ್ಗ ಈ ಒಬ್ಬ ಕಲಾವಿದರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮ್ ಬಹಳ ಸಂತೋಷ ಅನಿಸ್ತದ. ಹೌದು ಸರ್. ಈಗ ಏನಾಗ್ತದ, ಕಲಾವಿದರ ಅಪರೂಪ ಆಗ್ಲಿಕ್ಕತ್ತದಲ್ಲ. ಹೌದೌದು ಸರ್. ಈಗ ನೀವು ಈ ಕಲೆ ಬಗ್ಗೆ ಜನ ಆಸಕ್ತಿ ಹಾಕ್ಯಾರ್ರಿ ಹುಡುಗರು. ಈಗಿನ ಟ್ರೆಂಡ್ ಬಗ್ಗೆ ಮಾತಾಡ್ರಿ. ಈಗಿನ ಟ್ರೆಂಡ್ ಬಗ್ಗೆ ಹೇಳ್ಬೇಕಾದ್ರೆ ಕಲೆ ಬಗ್ಗೆ ಇಲ್ಲ ಸರ್. ಯಾಕಂದ್ರೆ ತಾಂತ್ರಿಕ ಜ್ಞಾನ ಮತ್ತು ನಂದ್ ಒಂದು ಸಜೆಷನ್ ಹೇಳ್ಬೇಕಂದ್ರೆ ಈ ಮೂಲಕ ಒಂದ್ ಸಂದೇಶ ಹೇಳಕ್ ಇಷ್ಟಪಡ್ತೇನ್ರಿ. ಮೊದಲು ತಂದೆ ತಾಯಿಗ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋದು ಬಂದ್ ಮಾಡ್ಬೇಕು ಸರ್. ಹೌದು, ಕರೆಕ್ಟ್ ಅದ. ಯಾಕಂತಂದ್ರೆ ಮೊಬೈಲ್ ದಿಂದಾನ ನಮ್ ಕಲೆ ಆಗ್ಲಿ, ಸಾಹಿತ್ಯ ಆಗ್ಲಿ, ಎಲ್ಲಾ ಕಲೆ ಹಾಳಾಗ್ಲಿಕ್ಕೆ ಇವೆಲ್ಲ ಹಾಳಾಗತ್ತೈತ್ರಿ. ಸೊ ಅದನ್ನ ತಂದೆ ತಾಯಿ ಪೇರೆಂಟ್ಸ್ ಅವ್ರ ಅದನ್ನ ತಮ್ಮ ಮಕ್ಕಳಿಗೆ ಅದನ್ನ ಜಾಸ್ತಿ ಅಂದ್ರೆ ಇದನ್ನ ತೋರಿಸ್ಬೇಕು ಸರ್. ಮೊಬೈಲ್ ಬಗ್ಗೆ ತೋರಿಸ್ರಿ, ಅದು ಬರೇ ಬೇರೆ ಎಲ್ಲಾ ಹಾಳಾಗತ್ತಾರ ಸರ್. ಅದರಿಂದ ಇದು ಸ್ಟಾಪ್ ಆಗ್ಬೇಕು ಸರ್. ಅಲ್ಲ, ಇದು ಅನಾದಿ ಕಾಲದ ಕಲೆ ಅಲ್ಲ. ಹೌದ್ರಿ ಸರ್. ತೈಲ ಚಿತ್ರ ಅಂತ ಹೇಳ್ತೀವಿ ನಾವು. ಈಗ ನೀರಿನೊಳಗಿನ ಮ್ಯಾಲೆಲ್ಲ ಈಗ ಇಡ್ಲಿ ಪುಡಿ ಹಾಕಿ ಇದನ್ನ ಹಾಕಿ ಅಲ್ಲೂ ಒಂದು ಕಲೆ ತೋರ್ಸ್ಯಾರ ಸರ್. ಹಲವಾರು ವಿಧಾನಗಳವ. ಕಲೆ ಈ ಕಲೆ ನಾವು ಬೆಳೆಸ್ಕೋಬೇಕಲ್ಲ. ಈಗ ಈಗ ರವಿ ವರ್ಮ ಅವ್ರೆಲ್ಲ ಎಷ್ಟು ಸಾಹಸಿ ಮಾಡಿ ಇದನ್ನ ಮಾಡಿ ನಮಗೊಂದು ತೋರ್ಸಿ ಹೋಗ್ಯಾರ ಈ ರೀತಿ ಮಾಡ್ರಿ ಅಂತ ಹೇಳುದು. ಯಾಕಂದ್ರೆ ಕೇವಲ ನಾವು ಈಗ ಏನಾಗಿದೆ, ಒಂದು ವೃತ್ತಿ ಅಂದ್ರೆ ನಮ್ಗೇನು ಲಘು ನೌಕರಿ ಸಿಗಬೇಕು, ನಮಗೊಂದು ಚಲೋ ಪಗಾರ ಸ್ಟಾರ್ಟ್ ಆಗಬೇಕು, ಇದು ಆಗಬೇಕು. ಅದೊಂದು ಆರಂಭದೊಳಗೆ ಏನಾಗುತ್ತೆ, ಈ ಕಲೆಗಳ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗ್ಯದ ಈಗ. ಹೌದಲ್ಲ, ಚಿತ್ರ ಪ್ರದರ್ಶನಗಳು ಅಂತನೂ, ಯಾವುದೇ ಡ್ರಾಯಿಂಗ್ ಅಂತನ್ರಿ, ಕರಕುಶಲತೆ ಅನ್ರಿ, ಯಾವುದೇ ಕಲೆ ಬೆಳಿಬೇಕಾದ್ರಿಂದ ಆಸಕ್ತಿ ನಾವು ಹಾಕ್ಬೇಕು. ಮತ್ತೆ ಅದನ್ನ ಕಲ್ತು ಇದನ್ನ ಕಲಿಬಹುದಲ್ಲ ಸರ್. ಏನ್ ಪ್ರಾಬ್ಲಮ್ ಇಲ್ಲ. ನಾವು ಬೇರೆ ಒಂದು ಫೀಲ್ಡ್ ಒಳಗೆ ಇದ್ದನು ಅದನ್ನ ನಾವು ಬಿಡಂತ ಅನ್ನಂಗಿಲ್ಲ ಸರ್. ಬಟ್ ಇದು ನಮ್ದು ಪೈಲಾದಿಂದ ಬಂದಿದ್ದು ಬಿಡಬಾರ್ದು ಸರ್. ಬಿಡಬಾರ್ದು ಸರ್. ಯಾಕಂದ್ರೆ ನಮ್ಮ ಕಲೆ ಸಂಸ್ಕೃತಿ ಇವೆಲ್ಲ ಹಾಳಾಗಿ ಬರುತ್ತೆ ಸರ್. ಇದಕ್ಕೆ ನಿವೃತ್ತಿ ಅನ್ನೋದು ಇಲ್ಲದ. ಇಲ್ಲ ಸರ್. ನಿಮ್ಮ ಶಕ್ತಿ ಇರುವವರೆಗೆ, ಆಸಕ್ತಿ ಇರುವವರೆಗೆ ನೀವು ಮಾಡಬಹುದು. ಹೌದು, ಮಾಡಬಹುದು ಸರ್. ಗಟ್ಟಿ ಇರುವವರೆಗೆ ಮಾಡಬಹುದು, ನಿವೃತ್ತಿ ಇಲ್ಲ ಇದಕ್ಕೆ. ಹೌದು, ಇಲ್ಲ ಸರ್. ಬೇರೆ ನೀವು ಜಾಬ್ ಆಗ್ಲಿ ಬಿಡ್ಬೋದ್ರಿ ಸರ್. ಇದನ್ನ ಬಿಡಕ್ ಸಾಧ್ಯ ಇಲ್ಲ. ಮನಿ ಒಳಗ್ ಕುತ್ಕೊಂಡ್ ಆದ್ರೂ ಮಾಡ್ಬೋದು ಸರ್. ಈಗ ನೀವು ಬೇರೆಯವ್ರಿಗೆ ತಯಾರು ಮಾಡ್ಲಿಕ್ಕತ್ತೀರಿ, ಏನೈತ್ರಿ ಈ ಕಲಾದೊಳಗಿದ್ರೆ ನಿಮ್ಮ ಮನಿ ಒಳಗೆ ಯಾರೇ? ಈಗ ಫಸ್ಟ್ ನಮ್ದು ಅವ್ರ ಅಜ್ಜಾರಿಂಗ್ ಎಲ್ಲ ಮಾಡ್ಕೊತ ಬಂದಿರ ಸರ್. ಅವಾಗ ಆಮೇಲೆ ನೆಕ್ಸ್ಟ್ ನಾವು ಮಾಡ್ಕೊತ ಬಂದೇವ್ರಿ ಸರ್. ಈಗ ಮಾಡ್ಕೊತ ಬಂದಿರಿ. ಇವಾಗ ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಸರ್, ನೀವು ಪ್ರಶಸ್ತಿಗಳ ಬಗ್ಗೆ ನೀವೇ ಮಾತಾಡ್ರಿ. ಪ್ರಶಸ್ತಿ ಬಗ್ಗೆ ಅಂದ್ರೆ ಏನ್ ಹೇಳ್ಕೋಬೇಕಲ್ರಿ, ಅಷ್ಟು ಸಾಕಷ್ಟು ಪ್ರಶಸ್ತಿ ಸಿಕ್ಕಿದಾರ. ಭಾಳ ಬಂದ ಪೇಪರ್ ಒಳಗ. ಆಕಾಶ ಅಲ್ಗೇಕರ ಒಂದ್ ಇರ್ತದ ಸನ್ಮಾನ, ಮಾಲಿ, ಶಾಲು, ನೆನಪಿನ ಕಾಣಿಕೆ ಸರ್. ಜನರ ಆಶೀರ್ವಾದ, ಜನರ ಪ್ರೀತಿ. ಆ ಕಲೆಯಿಂದ ಮನಸ್ಸು ತೃಪ್ತಿ ಆಗ್ತದಲ್ಲ ಮನುಷ್ಯನಿಗೆ ನೋಡ್ದ ಕ್ಷಣ ಇದ್ರೆ. ಅದು ಆಕ್ಚುಲಿ ಪ್ರಶಸ್ತಿಕ್ಕಿಂತಾನು ಅವ್ರ ಏನ್ ನನಗ ರೆಸ್ಪೆಕ್ಟ್ ಆಗ್ಲಿ, ಅವ್ರು ಕೊಡುವಂತ ಪ್ರೀತಿ, ಅದೆಲ್ಲ ನಂಗೆ ಬಹಳ ಇಂಪಾರ್ಟೆಂಟ್ ಇರ್ತದೆ. ಹೌದೌದು. ಅಂದ್ರೆ ನಾನ್ ನೋಡ್ತೀನಲ್ಲ. ಹೌದೌದು ಸರ್. ಪೇಪರ್ ಒಳಗ ಅಲ್ಲೇ ಇಲ್ಲೇ, ಮತ್ತೆ ಈ ವಾಟ್ಸ್ಆಪ್, ಮೊಬೈಲ್, ಗೂಗಲ್, ಫೇಸ್ಬುಕ್ ಒಳಗ ಆಕಾಶ ಅಲ್ಲಿಗೇಕರು ಈ ಪ್ರಶಸ್ತಿ, ಈ ಪ್ರಶಸ್ತಿ, ಈ ಪ್ರಶಸ್ತಿ
ಪ್ರಶಸ್ತಿ ಬಂದ್ಕೊಳ್ಳೋ ಸಂತೋಷ ಆಗ್ತದೆ ನಿಮಗೆ? ಸಂತೋಷ ಆಗ್ತದೆ ಸರ್, ಎಲ್ಲರಿಗೂ ಸಂತೋಷ ಆಗೇ ಆಗ್ತದೆ ಸರ್. ಮತ್ತೆ ಈ ಪ್ರಶಸ್ತಿ ಬಂತ ಅಂತ ತಿಳ್ಕೊಂಡು ಏನಾಗ್ತದಲ್ಲ, ಜವಾಬ್ದಾರಿ ಹೆಚ್ಚಾಗ್ತದೆ. ಹೆಚ್ಚಾಗ್ತದೆ ಸರ್, ಕರೆಕ್ಟ್ ಅದಲ್ಲ? ಆಟೋಮೆಟಿಕ್ಲಿ ಜಾಸ್ತಿ ಆಗ್ತದೆ ಸರ್. ಜಾಸ್ತಿ ಆಗ್ತದಲ್ಲ. ನಾ ಈ ಪ್ರಶಸ್ತಿ ಇದ್ರ ಪ್ರಕಾರ ನಾ ಇರ್ಬೇಕಾಗ್ತದೆ, ಹೌದೌದು ಸರ್, ಇನ್ನೂ ಹೆಚ್ಚಿನ ಸಾಧನೆ ನಾ ಮಾಡ್ಬೇಕಾಗ್ತದೆ. ಹೌದೌದ್ರಿ, ನಿಮ್ಗೆ ಅನಿಸ್ತದಲ್ಲ? ಅನಿಸ್ತದೆ ಸರ್ 100%. ಮೊದಲೇ ಬಾರಿಗೆ ಸರ್ ಒಬ್ರು ಬಸವ ಸೇನೆ ಅಂತ ಇದ್ರು ಸರ್, ಅವರು ಫಸ್ಟ್ ನಂದ ಬಸವೇಶ್ವರ ಅವ್ರ ಗಾರ್ಡನ್ ದಾಗ್ರಿ ಫ್ರೀ ಎಕ್ಸಿಬಿಷನ್ ಮಾಡ್ತೇನ್ರಲ್ಲ, ಅವಾಗ ಕರೆದ ಸನ್ಮಾನ ಮಾಡ್ರಿ ಸರ್ ನಂಗೆ. ಫ್ರೀ ಎಜುಕೇಶನ್ ಈಗಲೂ ಮಾಡ್ತೀರಿ, ಉಚಿತ ಹೌದೌದು ಪ್ರದರ್ಶನಗಳು? ಹೌದು, ಪ್ರದರ್ಶನಗಳೆಲ್ಲ ಮಾಡ್ತಿರ್ತಾರೆ ಸರ್. ಅದು ಒಂದು 10 ವರ್ಷ ಐತಿ ಸರ್ ಈಗ ನಾ ಮಾಡಕತ್ತೀನ್ರಿ. ಬಟ್ ಅದ ಈ ಜಯಂತಿ ಒಳಗೆ ಏನ್ ಮಾಡ್ತೀವಲ್ಲ ಗಾರ್ಡನ್ ದಾಗ್ರಿ, ಯಾವುದೇ ತರ ನಮ್ ಗೋರ್ಮೆಂಟ್ ಆಗ್ಲಿ ಯಾರೇ ಸಂಘ ಸಂಸ್ಥೆ ಕಡೆಯಿಂದ ದುಡ್ಡು ತಗೊಂಗಿಲ್ಲ ಸರ್. ಇದು ನನ್ನ ಸ್ವ ಇಚ್ಛೆಯಿಂದ ನನ್ನಿಂದ ಒಂದು ಜನರಿಗೆ ಏನಾರೇ ಸಮಾಜಕ್ಕೆ ಏನಾರೇ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಕತ್ತೀನಿ ಸರ್. ಮತ್ತ ಆಮೇಲೆ ಫ್ರೀ ಟೈಮ್ದಾಗ ಏನೈತ್ರಿ ವರ್ಕ್ ಮಾಡೋದು, ಅದು ಮಾಡಬೇಕು, ಎಲ್ಲ ಮಾಡಬೇಕ್ರಿ. ಯಾಕಂದ್ರೆ ಉದ್ಯೋಗ ಇಲ್ದ ಏನೂ ಇಲ್ಲ ಸರ್. ಉದ್ಯೋಗ ಬೇಕಲ್ಲ. ಈಗ ಉದ್ಯೋಗ ಕಮ್ಮಿ ಆದಾಗ ನಾವೇನ್ ಮಾಡ್ತಿರ್ತೇವ್ರಿ, ಫ್ರೀ ಟೈಮ್ದಾಗ ಇವನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಿರ್ತೀವಿ ಸರ್. ಸಮಾಜ ಸೇವೆ ಮಾಡ್ತಿರ್ತೇವ್ರಿ. ಒಂದ್ ನಮ್ ಕಡೆ ಎಷ್ಟ್ ಆಗ್ತದೆ ಅಷ್ಟು ಮಾಡ್ತಿರ್ತೀವಿ ಸರ್. ಮಾಡ್ರಿ. ಈಗ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕೆ? ಬಹಳ ಖುಷಿ ಆಗತೈತಿ ಸರ್, ಬಹಳ ಖುಷಿ ಆಗತೈತ್ರಿ. ಇಲ್ಲಿಂದ ನಮ್ನ ಇಷ್ಟು ಗುರುತಿಸಿ ಸರ್ ಇಲ್ಲಿ ಮಟ್ಟ ಕರ್ಕೊಂಡ್ ಬಂದ ನಮ್ಗೆ ಇಲ್ಲಿ ಸನ್ಮಾನ ಮಾಡಿ ಇಲ್ಲಿ ಕುಂಡಿಸಿ ಮಾತಾಡೋದಂದ್ರೆ ನಮ್ಗೆ ಆಕ್ಚುಲಿ ಕುರ್ಚಿ ಮೇಲೆ ಕುಂತೇನ್ ಕರ ನಡಗತ್ತೇನ್ ಸರ್. ಯಾಕ್ರಿ? ಅಷ್ಟು ಖುಷಿ ಆಗತೈತಿ ಸರ್. ಅಲ್ಲ, ನಾವು ಸೇಮ್ ಖುಷಿ ಆಗಿ ಹಲ್ಗೇಕರ್ ಅವರ ಬರ್ರಿ 2 ವರ್ಷದಿಂದ ಕರ್ಲಿಕತ್ತೀನಿ. ಹೌದೌದು ಸರ್, ನೀವು ಬಿಜಿನೇ ಇರ್ತಿದ್ರಿ. ಹೌದೌದು ಸರ್, ಹಿಂಗ್ ಕೆಲಸದ ಹೌದೌದು ಸರ್. ಆದ್ರೂ ಈ ಒತ್ತಡದೊಳಗೆ ಇವತ್ತು ಬಂದಿರಿ, ನಮಗೆಲ್ಲ ಬಹಳ ಸಂತೋಷ ಆಗ್ಯದ. ಹೌದೌದು ಸರ್, ನಿಮ್ಗೆ ಸಂತೋಷ ಆಗ್ಯದಲ್ಲ? ಫುಲ್ ಸಂತೋಷ ಆಗಿದ್ರು ಸರ್. ಇಲ್ಲಿ ಸಿಬ್ಬಂದಿ ಇದ್ರ ಮುಖ್ಯಸ್ಥರು ಮಹದೇವ್ ಚೌಗಲಾರ್ ಇದ್ದಾರೆ, ಹೌದು ಸರ್. ಆಮೇಲೆ ಕಿರಣ್ ಚೌಗಲಾ ಅವ್ರು ಇದ್ದಾರೆ, ಹಾ ಸರ್. ಆಮೇಲೆ ನಮ್ಮ ಆರ್ಜೆ ಚೇತನ್ ಇದ್ದಾರೆ, ಕುಂಬಾರ್ ಅವ್ರು ಇದ್ದಾರೆ, ಹಾ ಸರ್. ನಾವಿದ್ದೀವಿ. ನಿಮ್ಗೆಲ್ಲ ಒಂದೇ ಪರಿವಾರದಂಗ ಅನಿಸ್ತಿಲ್ಲ? ಅನಿಸ್ತೈತೆ ಸರ್. ಇಲ್ಲಿ ಬಂದ್ಕೊಳ್ಳೋ ಒಂಥರ ಖುಷಿ ಆಗ್ತದಲ್ಲ? ಖುಷಿ ಆಗ್ತಲ್ಲ ಸರ್. ಖುಷಿ ಒಳಗ ಮಾತು ಬರವಲ್ಲು ಸರ್. ಅದಕ್ಕೆ ಹೇಳ್ತೀನಿ, ನಮಗೂ ಬಹಳ ಸಂತೋಷ ಆಯ್ತು. ಹಾ ಸರ್. ಈಗ ಸಮಯದ ಮಾತು ನಾವು ಆಕಾಶ ಅವರ ಕೇಳ್ಬೇಕಾಗ್ತದ. ಹಾ ಸರ್. ಸಮಯ ಕಾರ್ಯಕ್ರಮ ಮುಗಿಸೋ ಹೊತ್ತಾತು. ಹಾ ಸರ್. ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವೆನ್ನು ಉಳಿದಿರುವುದು ಅಂತೀವಿ ನಾವು. ಹೌದು ಸರ್. ಹಂಗ ಮನುಷ್ಯನ ಜೀವನ ಶೇಷ ಇರ್ತದ. ಹೌದು ಸರ್. ಒಂದ್ ಸ್ವಲ್ಪ ಉಳ್ಕೋತದ. ಇದೊಂದಾದ್ರೆ ಬೇಷ ಆಗ್ತಿತ್ತು, ಇದೊಂದಾದ್ರೆ ಬೇಷ ಆಗ್ತಿತ್ತು. ಆ ಶೇಷದೊಳಗ ನಾವು ತೃಪ್ತಿ ಪಡೋಣ ಅಂತ. ಆಮೇಲೆ ಒಬ್ಬ ಜಾನಪದ ಜಗತ್ತಿನೊಳಗೆ ಒಬ್ಬ ಗರ್ತಿ ಹೇಳ್ತಾಳ, ಮುಗ್ದಾವ ನಮ್ಮ ಜವಾಳ ಉಳ್ದಾವ ನಮ್ಮ ಹಾಡ, ವಿಶ್ವತ್ ಕೂತಿರ್ತಾರ ಅವ್ರು. ಹಂಗೆ ಡಾಕ್ಟರ್ ಶ್ರೇಂಗ್ ಜೋಶಿ ಅವರು ಮತ್ತು ಆಕಾಶ್ ಹಲಗೇಕರ್ ಅವರ ಮಾತುಗಳು ಭಾಳ ಉಳಿದ್ಬಿಟ್ಟವು. ಮತ್ತು ಇನ್ನೊಮ್ಮೆ ನಿಮ್ಮ ಮುಂದಿನ ಸಂಚಿಕೆ ಒಳಗೆ ಕರೆಸ್ತೀನಿ, ಮತ್ತೆ ಮಾತಾಡ್ತೀನಿ ಅಂತ. ಹೊಸ ವಿಷಯದೊಂದಿಗೆ ಮಾತನಾಡೋಣ. ನಿಮ್ದು ಈ ವೃತ್ತಿ ಉತ್ತರೋತ್ತರವಾಗಿ ಬೆಳೀರಿ, ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಮುಂದೆ ಬರಲಿ ಅಂತ ತಿಳ್ಕೊಂಡು ಶುಭ ಹಾರೈಕೆದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತೀನಂತ ಮತ್ತೊಮ್ಮೆ ನಿಮಗೆ ನಮನಗಳನ್ನು ಹೇಳಿ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ನನ್ನ ಇಲ್ಲಿ ಕರೆಸಿ ಅತ್ಯಂತ ಸನ್ಮಾನಿತವಾಗಿ ನಮ್ಮ ಬಗ್ಗೆ ಮಾತಾಡಿಸಿದ್ದಕ್ಕೆ ನಮ್ಮೂರ ಬಾನುಲಿಗೆ ಧನ್ಯವಾದಗಳು.